ಚೌಕ ಬಂದಿದೆ ಚೌಕ. ಬಂಧುಗಳೇ ನಮಸ್ಕಾರ. ನಾನು ರಘು ಜಾಣಗೆರೆ. ಇವತ್ತು ನನ್ನ ಜೊತೆಗೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂತಹ ರಘುಪತಿ ಭಟ್ರು ಇದ್ದಾರೆ. ಹಾಗೇನೆ ಬೆಂಗಳೂರು ಪಶ್ಚಿಮ ಸಂಘಟನಾ ಜಿಲ್ಲೆ ಹಲವಾರು ಪದಾಧಿಕಾರಿಗಳಿದ್ದಾರೆ. ನಾವು ಇವತ್ತು ಇಲ್ಲಿ ಏನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಒಂದು ಪೆಟ್ರೋಲ್ ಬಂಕ್ ಬಳಿಗೆ ಬಂದಿದ್ದೀವಿ. ಗ್ಯಾಸ್ ಪಂಪ್ ಗ್ಯಾಸ್ ಆಟೋಗಳಿಗೆ ಗ್ಯಾಸ್ ನ ಫಿಲ್ ಮಾಡುವಂತಹ ಒಂದು ಗ್ಯಾಸ್ ಪಂಪ್ ಬಳಿಗೆ ಬಂದಿದ್ದೀವಿ. ನೋಡ್ಬೋದು, ಈಗ ಇತ್ತೀಚೆಗಂತೂ ಬೆಂಗಳೂರಲ್ಲಿ ಎಲ್ಲಿ ಯಾವ ಕಡೆ ನೋಡಿದ್ರು ಕೂಡ ಗ್ಯಾಸ್ ಪಂಪ್ಗಳ ಮುಂದೆ ಸಾಲು ಸಾಲಾಗಿ ನೂರಾರು ಆಟೋಗಳು ಸಾಲು ಸಾಲಾಗಿ ಕ್ಯೂ ನಿಂತಿರುವಂತದನ್ನ ನಾವು ನೋಡ್ತಾ ಇರುವಂತಹ ಒಂದು ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಇದು ಈಗ ನಾವೆಲ್ಲ ನೆನ್ನೆ ಮೊನ್ನೆ ತನಕನು ಸಿಲಿಂಡರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮನೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೆ ಹೋಟ್ಲುಗಳಿಗೂ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂತ ವಿಚಾರವಾಗಿ ಈಗ ಮುಂದುವರಿದು ಆಟೋಗಳಿಗೆ ಏನು ಬೆಂಗಳೂರು ಮತ್ತೆ ಈ ತರದ್ದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಿಕ್ಕೆ ಬೇಕಾಗಿರುವಂತಹ ಬಹಳ ದೊಡ್ಡ ಒಂದು ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಆಗಿರುವಂತಹ ಆಟೋದವರಿಗೆ ಇವಾಗ ಸಂಕಷ್ಟ ಎದುರಾಗಿದೆ. ಇದು ಕೇವಲ ಆಟೋದವರ ಸಂಕಷ್ಟ ಅಲ್ಲ, ಇದು ನೇರವಾಗಿ ಜನರ ಸಂಕಷ್ಟಕ್ಕೆ ಇನ್ನ ಒಂದೆರಡು ದಿನಗಳಲ್ಲಿ ಬದಲಾಗುವಂತಹ ಎಲ್ಲ ವಾತಾವರಣಗಳು ಗೋಚರಿಸ್ತಾ ಇದ್ದಾವೆ. ಯಾಕೆಂತಂದ್ರೆ ಇವರು ಒಂದು ಆಟೋ ಸಿಲಿಂಡರ್ಗೆ ಬೇಕಾಗಿರುವಷ್ಟು ಗ್ಯಾಸ್ ಅನ್ನ ಫಿಲ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಒಂದು ದಿನ ಪೂರ್ತಿ ಇಲ್ಲಿ ಕ್ಯೂ ನಿಂತ್ಕೊಂಡ್ರು ಪಾಪ ಇವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಆಟೋದವರು ಗ್ಯಾಸ್ ಅನ್ನೇ ನಂಬಿಕೊಂಡು ಆಟೋ ಓಡಿಸ್ತಾ ಇದ್ದಂತವ್ರು ಯಾವ ರೀತಿಯಾಗಿ ಇನ್ನು ಜನರಿಗೆ ಸೇವೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಇದು ಬಹುಶಃ ಇನ್ನು ನಾಳೆ ನಾಡಿದ್ರಲ್ಲಿ ಸರ್ಕಾರ ತೀವ್ರವಾಗಿ ಏನಾದರೂ ಇದನ್ನ ಸಂಕಷ್ಟ ಅಂತ ಹೇಳಿ ಪರಿಗಣಿಸಿ ಬೇಕಾಗಿರುವಂತಹ ಮೆಜರ್ಸ್ ನ ಸರ್ಕಾರ ತೆಗೆದುಕೊಂಡಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಬೆಂಗಳೂರಿನ ಜನರು ಬಹಳ ದೊಡ್ಡ ಸಂಕಷ್ಟವನ್ನ ಎದುರಿಸತಕ್ಕಂತ ಎಲ್ಲ ಒಂದು ಇದು ಕಾಣಿಸ್ತಾ ಇದೆ. ನಾವು ಈಗ ಇಲ್ಲಿ ನೋಡ್ತಾ ಇದ್ವಿ, ನಾನು ನಿಮ್ಗೆ ತೋರಿಸ್ತೀನಿ, ಬಹಳ ದೊಡ್ಡ ಕ್ಯೂ. ಇಲ್ಲಿಂದ ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಎರಡು ಕಡೆಯಿಂದ ಇಲ್ಲಿ ಆಟೋಗಳು ಗ್ಯಾಸ್ ಫಿಲ್ ಮಾಡ್ಕೊಂಡು ಬರ್ತಾ ಇರೋದು. ಮತ್ತೆ ಅವ್ರು ಬೆಳಿಗ್ಗೆಯಿಂದ ಕಾಯ್ತಾ ಇಲ್ಲಿ ನಿಂತ್ಕೊಂಡು ಗ್ಯಾಸ್ ಅನ್ನ ಫಿಲ್ ಮಾಡಿಸೋದಕ್ಕೆ ಈಗ ಅವ್ರು ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿ ಕಾಯ್ಕೊಂಡು ಕುತ್ಕೊಂಡು ಓಪನ್ ಮಾಡಿದ ನಂತರ ಬಂದಿಲ್ಲಿ ಗ್ಯಾಸ್ ಅನ್ನ ಫಿಲ್ ಮಾಡಿಸ್ಕೋದಕ್ಕೆ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ ನಾನು ಬೆಳಿಗ್ಗೆ ಪೇಪರ್ ಅಲ್ಲಿ ಓದಿದಾಗ ಬೆಂಗಳೂರಿನಲ್ಲಿ ಸುಮಾರು ಆಗ್ಲೇ 150-160 ಈ ತರದ ಗ್ಯಾಸ್ ಫಿಲ್ ಮಾಡುವಂತ ಸೆಂಟರ್ ನ ಕ್ಲೋಸ್ ಮಾಡಿದ್ದಾರೆ. ಈ ತರದ ಗ್ಯಾಸ್ ಪಂಪ್ ಗಳನ್ನ ಕ್ಲೋಸ್ ಮಾಡಿರೋ ಕಾರಣಕ್ಕಾಗಿ ಕೇವಲ ಅಲ್ಲೊಂದಿಲ್ಲೊಂದೆಲ್ಲ ಒಂದೊಂದು ಗ್ಯಾಸ್ ಈ ತರ ಪಂಪ್ಗಳು ಕರ್ತವ್ಯ ನಿರ್ವಹಿಸ್ತಾ ಇದೆ. ಮತ್ತೆ ಅಲ್ಲೂ ಕೂಡ ಇಲ್ಲಿ ಬರುವಂತಹ ಎಲ್ಲ ಗ್ಯಾಸ್ ಗಳಿಗೆ ಸಿಲಿಂಡರ್ ನ ಭರ್ತಿ ಮಾಡುವಷ್ಟು ಫ್ಯೂಯಲ್, LPG ಅಥವಾ NPG ಏನು PNG ಅವ್ರ ಹತ್ರನೂ ಕೂಡ ಸಫಿಶಿಯಂಟ್ ಆಗಿಲ್ಲ. ಸೊ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಸರ್ಕಾರ ಬಹಳ ಇಷ್ಟು ದೊಡ್ಡ ಮಟ್ಟದ ಒಂದು ಸಂಕಷ್ಟವನ್ನ ಆಟೋದವರು, ಹೋಟೆಲ್ನವರು, ಜನಸಾಮಾನ್ಯರು ಎದುರಿಸ್ತಾ ಇರಬೇಕಾದ್ರೂ ಕೂಡ ಏನೇನು ಸಮಸ್ಯೆ ಇಲ್ಲ, ಇಲ್ಲಿ ಏನೂ ಸಮಸ್ಯೆ ಇಲ್ಲ, ಏನೋ ತಾಪತ್ರ ಇಲ್ಲ, ಎಲ್ಲ ಸುಲಭವಾಗಿ ನಡೀತಾ ಇದೆ, ಎಲ್ಲ ಆರಾಮಾಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಜನ ನರಳಿ ಜನ ಹೇಗಾದ್ರೂ ಇರ್ಲಿ, ನಾವು ಮಾತ್ರ ನಮ್ಗೆ ಮೋಜ್ ಮಾಡೋದಕ್ಕೆ, ಮಸ್ತಿ ಮಾಡೋದಕ್ಕೆ, ಮಜಾ ಉಡಾಯಿಸೋದಕ್ಕೆ ಏನ್ ಬೇಕೋ ಅದ್ರ ಕಡೆ ಅಷ್ಟೇ ಗಮನ ಕೊಡ್ಬೇಕು. ನಮ್ಗೆ IPL ಟಿಕೆಟ್ ಬೇಕಾ ಅಥವಾ IPL ಟಿಕೆಟ್ ಕೊಡೋರು ಯಾರು, ಎಲ್ಲಿ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ನಮ್ಮ ಹೆಂಡತಿ ಜೊತೆ ಹೋಗೋಣ, ಪ್ರೇಯಸಿ ಜೊತೆ ಹೋಗೋಣ ಅನ್ನುವಂತ ಆಲೋಚನೆಯಲ್ಲಿ ಬಹುಶಃ ರಾಜಕಾರಣಿಗಳಿದ್ದಾರೆ ಹೊರತು ಜನರ ಸಮಸ್ಯೆ ಏನು, ಆಟೋ ಡ್ರೈವರ್ಗಳ ಸಮಸ್ಯೆ ಏನು ಅವ್ರ ಸಮಸ್ಯೆ ಬರದಾಟ ಅಂತ. ಇವತ್ತು ಎಲ್ಲ ಬೆಂಗಳೂರಿಗೆ ಬರುವಂತ ಬಹುತೇಕ ಆಟೋ ಡ್ರೈವರ್ಗಳು ಯಾರಿದ್ದಾರೆ ಇವರೆಲ್ಲ ಹೊಟ್ಟೆಪಾಡಿಗಾಗಿ ದುಡಿಯುವಂತವ್ರು. ಒಂದು ದಿವಸ ಕೂಲಿ, ಇವರಂತರ ಕೂಲಿ ಕಾರ್ಮಿಕರೇ. ಇವ್ರು ಯಾರನ್ನು ಏನ್ ಸಂಪಾದಿಸಿ ಲಕ್ಷಾಂತರ ರೂಪಾಯಿ ದುಡ್ದು, ಕೋಟ್ಯಾಂತರ ರೂಪಾಯಿ ದುಡ್ದು ಇಲ್ಲೇನೋ ಒಂದು ಸೈಡ್ ತಗೊಂಡು ಬಂಗಲೆ ಕಟ್ಟೋದಕ್ಕೆ ಯಾರು ಬರಲ್ಲ. ಬಹುತೇಕ ಬರುವಂತವ್ರೆಲ್ಲ ಹೊಟ್ಟೆಪಾಡಿಗೆ ಬರುವಂತವ್ರೆ, ಕೂಲಿ ಮಾಡೋದಕ್ಕೆ ಬರುವಂತವ್ರೆ. 1 ದಿವಸ 2 ದಿವಸ ಈಗಾಗಲೇ 3-4 ದಿವಸದಿಂದ ಆಟೋ ಡ್ರೈವರ್ಗಳಿಗೆ ಕೂಲಿ ಸಿಗ್ತಾ ಇಲ್ಲ, ಸಂಬಳ ಬರ್ತಾ ಇಲ್ಲ, ದುಡಿಮೆ ಇಲ್ಲ. ಇದು ಇನ್ನ ಮುಂದುವರೆದ್ರೆ ಅವರು ಹೇಗೆ ಸಂಸಾರವನ್ನ ನಿಭಾಯಿಸ್ತಾರೆ? ಅವರ ಒಂದು ದಿನದ ಆದಾಯ 500 ರೂಪಾಯಿ 1000 ರೂಪಾಯಿ ಬರ್ದಿಲ್ಲ ಅಂತ ಅಂದ್ರೆ 5 ದಿನ 10 ದಿನ ಅದು ಮುಂದುವರೆದೆ ಯಾವ ರೀತಿಯಾಗಿ ಅವರು ಬದುಕನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ? ಇನ್ನೊಂದು ಕಡೆ ಇದು ಕೇವಲ 5 ದಿನ 10 ದಿನನ ಮುಗ್ದೋಗುತ್ತಾ ಗೊತ್ತಿಲ್ಲ, ಖಾತ್ರಿ ಇಲ್ಲ. ನಮ್ಗಂತೂ ಅನಿಸ್ತಾರೆ, ನನಗಂತೂ ಖಾತ್ರಿ ಇದೆ, ಯುದ್ಧ ಮುಗಿದ್ರು ಎಲ್ಲ ಆದ್ರೂ ಇನ್ನ ತಿಂಗಳಾನ್ಗಟ್ಲೆ ನಮ್ಮ ಏನು ಫ್ಯೂಯಲ್ ಇವತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಹಿಂದೆ ಲಭ್ಯ ಇರುವಷ್ಟ ಪ್ರಮಾಣದಲ್ಲಿ ಲಭ್ಯ ಆಗಬೇಕು ಅಂತ ಅಂದ್ರೆ ತಿಂಗಳಾನ್ಗಟ್ಲೆ ಸಮಯ ಬೇಕು. ಹಾಗಾಗಿ ಸರ್ಕಾರ
ಕಾಳಜಿ ಇರುವಂತಹ ಸರ್ಕಾರ ಜನರಿಗೆ ಏನಾದ್ರು ಸಂಕಷ್ಟ ಎದುರಾದಾಗ, ಜನರು ಸಮಸ್ಯೆಗೆ ತುತ್ತಾದಾಗ ಅವ್ರನ್ನ ಯಾವ ರೀತಿಯಾಗಿ ಅದನ್ನ ಬಗೆಹರಿಸಬೇಕು, ಮತ್ತೆ ಯಾವ ರೀತಿಯಾಗಿ ಸಂಕಷ್ಟಕ್ಕೆ ಒಳಗಾದ ಜನರ ಪರವಾಗಿ, ಅವರ ಪರವಾಗಿ ನಾವು ನಿಂತು, ನೀವು ಎದುರಬೇಡಿ, ನಾವು ನಿಮ್ ಜೊತೆಗಿದ್ದೀವಿ, ಆಟೋ ಡ್ರೈವರ್ಗಳೇ ನಾವು ನಿಮ್ ಜೊತೆಗಿದ್ದೀವಿ, ನೀವು ಎದುರ್ಕೋಬೇಡಿ, ನಿಮ್ಗೆ ಒಂದು ದಿವಸ ದುಡಿಮೆ ಇಲ್ಲ ಅಂತಂದ್ರು ಸರ್ಕಾರ ನಿಮ್ಗೆ ಅದಕ್ಕೆ ಏನಾದ್ರು ಪರ್ಯಾಯವಂತ ವ್ಯವಸ್ಥೆಯನ್ನ ಮಾಡುತ್ತೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಟ್ಯಾಕ್ಸ್ ಕಟ್ತಾರೆ. ಅವರು ನಿಮ್ಮಂತವ್ರಿಗೆ ಯಾವ ಸಂದರ್ಭದಲ್ಲಿ ಈ ತರಕ್ಕೆ ಅನ್ಯಾಯ ಆದಾಗ, ನಿಮ್ಮಂತವ್ರಿಗೆ ಸಂಕಷ್ಟ ಎದುರಾದಾಗ ಅದನ್ನ ವಿನಿಯೋಗಿಸ್ಲಿ ಅಂತ ಹೇಳಿ ಜನ ಟ್ಯಾಕ್ಸ್ ಕಟ್ತಾರೆ. ನಾವು ನಿಮಗೆ ಆ ಹಣದಿಂದ ನಿಮಗೆ ಏನಾದ್ರು ಸಹಾಯಧನವನ್ನ ಮಾಡ್ತೀವಿ, ನಿಮ್ ಬದುಕನ್ನ ಹಾಳಾಗೋದಕ್ಕೆ ನಾವು ಬಿಡಲ್ಲ ಅನ್ನುವಂತ ಮಾತನ್ನ ಇವತ್ತು, ಒಂದೇ ಒಂದು ಮಾತನ್ನ, ಒಂದೇ ಒಂದು ಸೊಲ್ಲನ್ನ ಇವತ್ತು ಸರ್ಕಾರ ಎತ್ತುತ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಏನು ಇವತ್ತು ಆಟೋ ಜನರು ಅವರ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಅವರ ಸಮಸ್ಯೆ ಏನು, ಅವರ ಅಳಲೇನು, ಯಾಕಿಷ್ಟು, ನಿಜವಾಗ್ಲೂ ಸರ್ಕಾರ ಹೇಳೋ ರೀತಿಯಲ್ಲಿ ಏನೇನು ಸಮಸ್ಯೆನೇ ಇಲ್ವಾ, ಅಥವಾ ಸಮಸ್ಯೆ ಇದೆಯಾ, ಅಥವಾ ಆಟೋದವರೇನೆ ಅವರು ಹೋಗ್ಲಾರ್ದಲ್ಲೇ, ಗಾಡಿ ಓಡಿಸೋದಕ್ಕಾಗ್ದಲ್ಲೇ, ದುಡಿಯಕ್ಕಾಗ್ದಲ್ಲೇ ಸುಮ್ಮನೆ ಇಲ್ಲಿ ಆಟೋ ಪೆಟ್ರೋಲ್ ಬಂಕ್ ಮುಂದೆ, ಗ್ಯಾಸ್ ಬಂಕ್ ಮುಂದೆ ಆಟೋ ಹಾಕೊಂಡು ನಿದ್ದೆ ಮಾಡೋದಕ್ಕೆ ಏನಾದ್ರು ಹಿಂಗೆ ಕ್ಯೂ ನಿಂತ್ಕೊಂಡು ಸರ್ಕಾರಕ್ಕೆ ಏನಾದ್ರು ಕೆಟ್ಟದ್ದು ಒಂದು ಇದನ್ನ ಮಸಿ ಬಳಿಬೇಕು ಅಂತ ಹೇಳಿ ಏನಾದ್ರು ಹಿಂಗೇನಾದ್ರು ಆಟೋ ಡ್ರೈವರ್ಗಳೇ ಉನ್ನಾರ ಮಾಡ್ಬಿಟ್ಟಿದಾರ ಅಂತ ಹೇಳಿ ಕೇಳೋಣ, ಪಾಪ ವಿಚಾರಿಸೋಣ ಯಾಕೆ ಹಿಂಗ್ ನಿಂತಿದ್ದಾರೆ ಅಂತ ಹೇಳಿ. ನಾವೀಗ ಆಟೋ ಡ್ರೈವರ್ನೇ ಕೇಳೋಣ. ಅದಕ್ಕೆ ಮುಂಚೆ ಜೊತೆಗೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತ ರಘುಪತಿ ಭಟ್ರನ್ನು ಒಂದು ವಿಚಾರಗಳನ್ನ ಹೇಳ್ತಾ ಈಗ ಆಟೋ ಡ್ರೈವರ್ನ ಮಾತಾಡ್ತಕ್ಕಂತ ಒಂದು ಪ್ರಯತ್ನವನ್ನ ನಮ್ಮ ಪಕ್ಷ ವತಿಯಿಂದ ನಾವು ಮಾಡ್ತೀವಿ. ಆಟೋ ಡ್ರೈವರ್ನೇ ಮಾತಾಡ್ಸೋಣ. ಬಟ್ ಒಂದು ವಿಚಾರ ಏನಂದ್ರೆ, ಒಂದು ದಿನ ಅವರು ಕ್ಯೂ ಅಲ್ಲಿ ನಿಂತು ಗ್ಯಾಸ್ ಹಾಕ್ಸ್ಕೋಬೇಕು, ಇನ್ನೊಂದ್ ದಿನ ಗಾಡಿ ಓಡಿಸ್ಬೇಕು, ಇನ್ನೊಂದ್ ದಿನ ನಿಂತು ಗ್ಯಾಸ್ ಹಾಕ್ಸ್ಕೋಬೇಕು, ಇನ್ನೊಂದ್ ದಿನ ಗಾಡಿ ಓಡಿಸ್ಬೇಕು. ಅಂದ್ರೆ ಅವರು ದುಡಿಮೆ ಇರೋದು 15 ದಿನ ತಿಂಗಳಲ್ಲಿ. ಅದೇ ತರ ಒಂದಿನ EMI ಕಟ್ಟಲಿಲ್ಲ, ಇನ್ನೊಂದ್ ದಿನ EMI ಕಟ್ಬೋದು ಅಂತ ಏನಾದ್ರು ರೂಲ್ಸ್ ಮಾಡಿದೀರಾ? ಒಂದಿನ ಟ್ಯಾಕ್ಸ್ ಕಟ್ಟೋದು ಬೇಡ, ಇನ್ನೊಂದ್ ದಿನ ಟ್ಯಾಕ್ಸ್ ಕಟ್ಟಿ, ಒಂದಿನ ಬಿಟ್ಟು ಕಟ್ಟಿ ಅಂತ ಏನಾದ್ರು ಮಾಡಿದೀರಾ? ಅದೆಲ್ಲ ನೀವು ಪ್ರತಿದಿನ ನಡೀತಾನೆ ಇರಬೇಕು. ಆದ್ರೆ ಇವ್ರಿಗೆ ಮಾತ್ರ ಗ್ಯಾಸ್ ಹಾಕ್ಸ್ಕೊಳಕ್ಕೆ ಒಂದಿನ ಪಾಪ ಇಡೀ ದಿನ ಕ್ಯೂ ನಿಂತ್ಕೋಬೇಕು, ಇನ್ನೊಂದ್ ದಿನ ದುಡಿಬೇಕು. ಅವ್ರಿಗೆ EMI ಕಟ್ಟೋದಕ್ಕೆ ಮನೆಗೆ ಹೋದ್ರೆ ಇಲ್ಲಿ LPG ಗ್ಯಾಸ್ ಹಾಕ್ಸ್ಕೋಬೇಕು, ಮನೆಗೆ ಹೋದ್ರೆ ಅಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ, ಇಲ್ಲಿ ದುಡ್ಕೊಂಡ್ ಬಂದ್ರು ಅಲ್ಲಿ ಹೊಟ್ಟೆಗೆ ಹಾಕಕ್ಕೆ 6,000, 7,000, 3,000 ಗ್ಯಾಸ್ ತಗೊಳ್ತಾ ಇದಾರೆ. ಈ ರೀತಿಯ ಬ್ಲಾಕ್ ಮಾರ್ಕೆಟ್ ನಡೀತಾ ಇದೆ. ಏನ್ ನಡೀತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ನಿಮ್ಗೆ IPL ಟಿಕೆಟ್ ತಗೊಳ್ಳೋರ್ಗೆ ಇಲ್ಲಿ ಬಂದು ಇವರ ಸಮಸ್ಯೆನ ಬಂದು ನಿಂತ್ಕೊಂಡು ನೋಡ್ಬೇಕು ಅಂತ ನಿಮ್ಗೆ ಅನ್ಸ್ತಾ ಇಲ್ವಾ? ಯಾಕೆ ಬಿಸ್ಲಾ, ಧೂಳಿದ್ಯಾ ಬೆಂಗಳೂರಲ್ಲಿ? ಇಲ್ಲಿ ಬಂದು ನಿಂತ್ಕೊಳಕ್ ಏನಾದ್ರು ಆರೋಗ್ಯದ ಪ್ರಾಬ್ಲಮ್ ಇದೆಯಾ? IPL ಟಿಕೆಟ್ ಅಲ್ಲಿ ಹೋಗ್ಬಿಟ್ಟು IPL ನೋಡ್ಕೊಂಡು ಖುಷಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬರ್ಬೋದಾ ನೀವು? ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನೀವು ಜನಪ್ರತಿನಿಧಿಗಳಲ್ವಾ ನೀವು, ಅಥವಾ ನೀವು ಶ್ರೀಮಂತರದ ಪ್ರತಿನಿಧಿಗಳ? ದಯವಿಟ್ಟು ಇದನ್ನ ಇಮಿಡಿಯೇಟ್ ಆಗಿ ಗವರ್ಮೆಂಟ್ ಒಂದು ಪ್ಯಾಕೇಜ್ ನ ಹೊರಡಿಸಬೇಕು ಬಡ ಆಟೋ ಡ್ರೈವರ್ಸ್ ಮತ್ತೆ ಟ್ಯಾಕ್ಸಿ ಡ್ರೈವರ್ಸ್ ಗಳಿಗೆ. ಆಮೇಲೆ ಅವ್ರಿಗೆ EMI 3 ತಿಂಗಳು EMI ಕಟ್ಟದೇ ಇದ್ರು ಪರವಾಗಿಲ್ಲ, ಮುಂದಕ್ಕೆ ಕಟ್ಟಬಹುದು ಅನ್ನೋದನ್ನ ಒಂದು ಮೊರಟೋರಿಯಂ ಪೀರಿಯಡ್ ಅಂತ ಹೇಳ್ತಾರೆ. ಅದನ್ನ ಕೂಡಲೇ ಸೂಚನೆ ಕೊಡಬೇಕು ಅಂತ ನಾನು ಕೇಳ್ತಾ ಈಗ ಆಟೋ ಡ್ರೈವರ್ಸ್ ನ ಮಾತಾಡ್ಸೋಣ. ಬನ್ನಿ ದಯವಿಟ್ಟು. ಸರ್, ಏನ್ ಸಮಸ್ಯೆ? ಯಾಕೆ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ನಾನು ಬಂದ್ಬಿಟ್ಟು ಈಗ 2 ಗಂಟೆ ಅಂತ ಬೆಳಗ್ಗೆ ರಾತ್ರಿ ಬಂದ್ವಿ, ಸಿಗ್ಲಿಲ್ಲ, ಹೊರಟೋಗ್ಬಿಟ್ವಿ. ತಿರ್ಗಾ 2 ಗಂಟೆಗೆ ಬಂದು ಇಲ್ಲಿ ಕಾಯ್ಕೊಂಡು ತಿರ್ಗಾ ಒಂದು ಸಮಸ್ಯೆ ತಗೊಂಡಿದ್ವಿ. ನೀವು ನೆನ್ನೆಯಿಂದ ಗಾಡಿನ ಓಡಿಸಿಲ್ವಾ? ನಿನ್ನೆ ಗಾಡಿ ಓಡಿಸಿಲ್ಲ, ಇವತ್ತು ಬೆಳಗ್ಗೆ ಬೇರೆ ಆಟೋಗಳೆಲ್ಲ 2 ಗಂಟೆ ಅಂತಾನು ನಿಂತ್ಕೊಂಡಿದ್ವಿ. 1:15 ಅಲ್ಲಿ ಕ್ಯೂ ನಿಂತ್ಕೊಂಡಿದ್ವಿ. ಎಲ್ಲಿ ಕಂಠೀರವ ಸ್ಟುಡಿಯೋ ಆ ಪಕ್ಕ 1:15 ಗಂಟೆ ನಿಂತ್ಕೊಂಡಿದ್ವಿ. ಇಲ್ಲಿ ಎಷ್ಟು ಬಂದಿದ್ವಿ? ಈಗ ಗಾಡಿಯಲ್ಲಿ ಓಡಿಸ್ತೀರಾ? ಹೋದ್ರೆ ನೈಟ್ ಹೋಗ್ಬೇಕು, ಏನ್ ಸಿಗುತ್ತೆ? ಜಾಸ್ತಿ ಅನಾನುಕೂಲ ಆಗಿದೆ, ಬಹಳ ಅನಾನುಕೂಲ ಆಗಿದೆ. ಇಲ್ಲಿ ಅವ್ರವರು ಇದ್ ಮಾಡಕ್ ನೋಡ್ತಾರೆ ಅಷ್ಟೇ. ಬಡವ್ರ ಬಗ್ರಿಗೆ ಯಾರು ಡ್ರೈವರ್ಗೆ ಯಾರಿಗೂ ಇದು ಮಾಡ್ತಾ ಇಲ್ಲ. ಆಗ್ತಾ ಇರೋದು ಒಂದು 3-4 ದಿನದಿಂದಾನು ಇದು ಆಗ್ತಾ ಇದೆ, ಯಾರು ಇದ್ ಮಾಡ್ತಾ ಇಲ್ಲ. ಇದು ಅದೇ ನೋಡಿ, ಈಗ ಇಲ್ಲಿ ಗ್ಯಾಸ್ ಸಿಗ್ಲಿಲ್ಲ ಅಂದ್ರೆ ಎಲ್ಲೂ ಸಿಗಲ್ಲ. 125, 130 ರೂಪಾಯಿ ಮಾಡ್ತಾರೆ. ಎಲ್ಲಿಂದ ಹೋಗ್ಬೇಕು 130 ರೂಪಾಯಿ ತರಕ್ಕೆ? 135 ರೂಪಾಯಿ ಮಾಡ್ತಾರೆ ಒಂದು ಬಂಕ್ ಅಲ್ಲಿ, 125 ರೂಪಾಯಿ ಮಾಡ್ತಾರೆ. ಹೋಗಿ ಅಲ್ಲಿ 120 ರೂಪಾಯಿ ಮಾಡ್ತಾರೆ. ಇದ್ ಮಾಡ್ಸೋಗಿ 130 ರೂಪಾಯಿ. ನಮ್ಗೆ ಆಗಿಲ್ಲ 89 ರೂಪಾಯಿ ಮಾಡ್ತಾ ಇದಾರೆ. ಎಲ್ಲಿ ನಮ್ಗೆ 10 ರೂಪಾಯಿ ಕಡಿಮೆ ಇದೆ ತಗೊಂತಾ ಇದೀವಿ. ಇಲ್ಲಿ ಗೌರ್ಮೆಂಟ್ ರೇಟ್ ಕೊಡ್ತಾ ಇದಾರೆ, ಮೈಲೇಜ್ ಬರ್ತಾ ಇದೆ, ತಗೊಂತಾ ಇದೀವಿ. ಇಲ್ಲಿ 89 ರೂಪಾಯಿ ಇದೆ. ಎಲ್ಲಿ ಬ್ಲಾಕ್ ಮಾಡ್ತಾ ಇರೋದು? ಎಲ್ಲಿ ನಿಮ್ಮ ಕಳಕ ಮಂಡಿ ಹತ್ರ, ನಿಮ್ತೀಗ ಬೇರೆ ಬೇರೆ ಎಲ್ಲ ಜಾಗ ಮಾಡ್ತಾ ಇದ್ದಾರೆ. ಒಂದೇ ಜಾಗಲ್ಲ ಅಂತಲ್ಲ, ಕಳಗ ಮಂಡಿ ಹತ್ರ ಅಂತಲ್ಲ, ಬೇರೆ ಎಲ್ಲ ಜಾಗ 120, 125 ಮಾಡ್ತಾ ಇದ್ದಾರೆ, 105 ರೂಪಾಯಿ ಮಾಡ್ತಾ ಇದ್ದಾರೆ. ಇಲ್ಲೇ 89 ಮಾಡ್ತಾ ಇದ್ದಾರೆ.
ಕೇಳಕ್ಕಾಗೋದಿಲ್ಲ, ಅದು ಅಧಿಕಾರ ಇಲ್ವಾ? ಕೇಳ್ಬೇಕು ನೀವು. ಅಲ್ಲೂ ಕ್ಯೂ ನಿಂತ್ಕೊಂಡಿದ್ದಾರೆ. ಗೌರ್ಮೆಂಟ್ ಯಾರು ಕೇಳ್ಬೇಕು? ಏನ್ ಯಾರು ಕೇಳ್ತಾರೆ? ಬಂದ್ ಮಾಡಿಸ್ಬೇಕು. ಯಾರು ನೀವು ಗೌರ್ಮೆಂಟ್ ಏನು ಕೊಡಿರೋದು ಇದು? ನೀವು ಗೌರ್ಮೆಂಟ್ ಕೇಳ್ಬೇಕು. ನಾವು ಕೇಳ್ತಾರೆ ಹಾಕಿಸ್ಕೊಂಡು ಹೋಗ ಅಂತಾರೆ. ಈಗ 130 ರೂಪಾಯಿ ಕೊಟ್ಬಿಟ್ಟು ಅವ್ರು ಏನ್ ದುಡಿಬೇಕು? ಏನ್ ಮಾಡ್ಬೇಕು? ಅದು ಏನು ಇವತ್ತು ಬಂದ್ರೆ 3 ದಿನ ಬರಲ್ಲ ಕ್ಯಾಶು. 3 ದಿನ ಬರಲ್ಲ. 3 ದಿನಕ್ಕೆ ಒಂದು ಫುಲ್ ಟ್ಯಾಂಕ್ ಮಾಡ್ಕೊಂಡ್ರೆ 3 ದಿನ ಆಗುತ್ತಾ? ಆಗಲ್ಲ. ಅದ್ ಅರ್ಥ ಮಾಡ್ಕೋಬೇಕು. ಯಾರು ಅರ್ಥ ಮಾಡ್ಕೊಂಬಲ್ಲ. ಎಲ್ಲ ಬೇಳೆ ಅವ್ರವ್ರ ಬೆಳೆ ಬೇಯಿಸ್ಕೊಬೇಕು ಮಿಟ್ ಮಾಡ್ತಾರೆ ಅಷ್ಟೇ. ಫುಲ್ ಟ್ಯಾಂಕ್ ಮಾಡಕ್ಕೆ ಅಷ್ಟು ಬಿಸ್ನೆಸ್ ಆಗಿರ್ಬೇಕಲ್ಲ ನಿಮ್ಗೆ. ಆಗಲ್ವಲ್ಲ. 300-400 ರೂಪಾಯಿ ನಮ್ಗೆ ಅದೇ 1,000-2,000 ಬೇಕು. ಎಲ್ಲಿ ತರಬೇಕು? 130 ರೂಪಾಯಿ 2,000 ರೂಪಾಯಿ ತರಬೇಕು. ಯಾವ ಬಿಟ್ಟಿ ಹೊಡೆಯೋ ದುಡ್ಡು ಅದು? ಹೇಳಿ ನೀವೇನೆ. ವಯಸ್ಸು ನಿಮ್ಗೆ? ನಮ್ಗೆ 60 ವಯಸ್ಸಲ್ಲಿ ರಾತ್ರಿ ಎಲ್ಲ ಆಟೋ ಓಡಿಸ್ಬೇಕಲ್ಲ ನೀವು? ಇವಾಗ ನಾ 5:15 ಹಾಕಿ 1 ಗಂಟೆಗೆ ಬಂದ್ಬಿಟ್ಟು ಗ್ಯಾಸ್ ಹಾಕಿಸ್ಕೊಂಡು ಈಗ 5:30 ಆಯ್ತು. ಪವರ್ ಬುಡಿಕು ಏನ್ ಓಡಿಸ್ತೀರಾ? ಮಕ್ಕಳಿಗೆ ಏನ್ ವಿದ್ಯಾಭ್ಯಾಸ ಮಾಡ್ತೀರಾ? ಮನೆಗೆ ಏನ್ ಕೊಡ್ತೀರಾ? ಯಾವ ಊರಣ್ಣ ನಿಮ್ದು? ನಮ್ದು ತುಮಕೂರು. ಆಯ್ತು, ಓಕೆ. ತುಂಬಾ ಧನ್ಯವಾದ. ನಿಮ್ ಸಮಸ್ಯೆ ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಮತ್ತೆ ಅವ್ರಿಗೆ ಆ ದಪ್ಪ ಚರ್ಮದವ್ರಿಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿ ನಾವು ಕೇಳೋಣ ಅಂತ. ಬಹುತೇಕವಾಗಿ ಅವರು ಸರ್ಕಾರದವರು ಏನೇನೋ ಸಮಸ್ಯೆನೇ ಇಲ್ಲ, ಏನೇನೋ ಆ ಸಮಸ್ಯೆನೇ ಇಲ್ಲ, ಎಲ್ಲಾ ಸರಿಯಾಗಿ ಬರ್ತಿದೆ ಅಂತ ಹೇಳ್ತಾರೆ. ಯಾವ್ದಣ್ಣ ಆಟೋ ನಿಮ್ದು? ಇದಾ? ಏನ್ ಸಮಸ್ಯೆ ಏನಾಗಿದೆ? ಆಟೋ ಗ್ಯಾಸ್ ಇಲ್ಲ ಅಣ್ಣ, 5:30ಗಿಂತ ಕಾಯ್ತಾ ಇದ್ದೀವಿ. ಅಲ್ಲೆಲ್ಲ ಬೇರೆ ಬೇರೆ ಬಂಕಲ್ಲೆಲ್ಲ ಗ್ಯಾಸ್ ಇಟ್ಟಾಡ್ತಂತೆ, ಇಲ್ಲೇ ಯಾಕೆ ಬಂದಿರಾ? ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಸುಮ್ನೆ ಸುತ್ತಿ ಮನೆಗೆ ಜಗಳ, ಬಿಸ್ನೆಸ್ ಇಲ್ಲ, ಏನಿಲ್ಲ. ಸರ್ಕಾರ ಏನ್ ಮಾಡ್ತಾವ್ರ ಹೇಳಿ? ಬಿಜೆಪಿನೂ ಏನ್ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಏನು ಮಾಡ್ತಾ ಇಲ್ಲ. ಸುಮ್ನೆ ಬೀದಿ ಸುತ್ತಾ ಇದೆ. ಮಿನಿಮಮ್ ಆಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ ಇಲ್ಲಿ. ಸುಮ್ನೆ ಸುತ್ತಿ ಹ್ಯಾಂಡಿಕ್ಯಾಪ್ ತೊಂದರೆ ಕೊಡ್ತಾ ಇದಾರೆ. ಬೇರೆ ತೊಂದರೆ ಐತಿ ಸರ್. ನೀವು ಹ್ಯಾಂಡಿಕ್ಯಾಪ್ ಆದ್ರೂ ಆಟೋ ಓಡಿಸ್ತಾ ಇದ್ರಿ? ಆಟೋ ಓಡಿಸ್ತಾ ಇದ್ರಿ. ಏನಾಗ್ಬೋದು ಗ್ಯಾಸ್ ನಾಳೆ ಸಿಕ್ಕಿಲ್ಲ ಅಂದ್ರೆ? ಏನಾಗುತ್ತೆ, ಮನೇಲಿ ನಿಲ್ಸ್ತೀವಿ, ಏನ್ ಮಾಡಕ್ ಆಗಲ್ಲ ಇವಾಗ. ಆಮೇಲೆ ಹೊಟ್ಟೆಪಾಡು ಏನ್ ಮಾಡಕ್ ಆಗಲ್ಲ. ಮನೆಯಲ್ಲಿ ಜಗಳ, ಹೆಂಡತಿ ಹತ್ರ ಬೊಂಬಡಿ, ಏನ್ ಮಾಡಕ್ಕಾಗುತ್ತೆ ಇವಾಗ? ಏನು ಮಾಡಕ್ ಆಗಲ್ಲ. ಬೇರೆ ಏನ್ ಮಾಡಲ್ಲ ಅಂದ್ರೆ ಹ್ಯಾಂಡಿಕ್ಯಾಪ್ ಏನ್ ಮಾಡಲ್ಲ ಹೇಳಿ ನಾವು? ಓಡಿಸ್ತೀರಾ? ರಾತ್ರಿ ಎಲ್ಲ ಓಡಿಸ್ ಸ್ಕೂಲ್ ಬಾಡಿಗೆ ಹೊಡಿತೀವಿ, ಅದಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಯಾವಾಗಿಂದ ಗ್ಯಾಸ್ ಸಿಕ್ಕಿಲ್ಲ ನಿಮ್ಗೆ? 1 ವಾರದಿಂದ ಸಿಗ್ತಾ ಇಲ್ಲ ನಮ್ಗೆ. ಹುಡುಕ್ತಾ ಇದೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಲೈನಲ್ಲಿ ಹಾಕಿ ಏನ್ ಮಾಡಕ್ಕಾಗತ್ತೆ? ಗ್ಯಾಸ್. ಏನ್ ನಿಮ್ ಹೆಸರು? ಬಶೀರ್ ಖಾನ್. ಅಲ್ಲಿ ಆ ಬಂಕ್ ಹತ್ರ ಹೋಗೋದು ಜನ, ಪಾಪ ಈ ಬಂಕ್ ಹತ್ರ ಹೋಗೋದು, ಇಲ್ಲೇನಾದ್ರು ಜನ ಕಡಿಮೆ ಇದ್ದಾರ, ಇಲ್ಲೇನಾದ್ರು ನಮ್ಗೆ ಗ್ಯಾಸ್ ಸಿಗ್ಬೋದಾ ಅಂತ ಹೇಳಿ ಅವರು ಓಡಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತೀವಿ. ನೂರಾರು ಆಟೋಗಳು, ಇವರೆಲ್ಲ ಗ್ಯಾಸ್ ಹಾಕ್ಸೋದಕ್ಕೆ ಇಲ್ಲಿ ಕ್ಯೂ ನಿಂತಿರುವಂತದ್ದು. ನೂರಾರು ಆಟೋಗಳು ನಿಂತಿದ್ದಾವೆ. ನಿಜವಾಗ್ಲೂ ಇದು ಬಹಳ ದೊಡ್ಡ ಸಮಸ್ಯೆನೆ ಎದುರಾಗಿದೆ. ಇದು ಏನೋ ಯಾರೋ ಮಾಡಿರೋದು ಸಮಸ್ಯೆ, ಹಾಗಾಗಿ ಇವರು ಸಮಸ್ಯೆ ಮಾಡ್ಬಿಟ್ಟಿದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಒಂದ್ ಸಮಾಜದಲ್ಲಿ ಒಂದು ಏನು ನಾವೇ ಕಟ್ಕೊಂಡಿರುವಂತ ಒಂದು ವ್ಯವಸ್ಥೆನಲ್ಲಿ ಈ ತರ ಸಮಸ್ಯೆಗಳು ಆಗಾಗ ಬರ್ತಾ ಇರ್ತವೆ. ಆದ್ರೆ ಅದನ್ನ ನಿಭಾಯಿಸ್ಬೇಕಂತಾನೆ ತಾನೇ ಒಂದ್ ಸರ್ಕಾರ ಅಂತ ಇರೋದು, ಸರ್ಕಾರದ ಪ್ರತಿನಿಧಿಗಳು ಅಂತ ಇರೋದು. ಜನ ಎಲ್ಲ ಅವ್ರವ್ರ ಸಮಸ್ಯೆಗಳನ್ನ ಅವ್ರವ್ರೇ ನಿಭಾಯಿಸ್ಕೊಳ್ಳಂಗಿದ್ರೆ ಸರ್ಕಾರ ಯಾಕೆ ಬೇಕಾಗಿತ್ತು? ಸರ್ಕಾರ ತಂದೇನು ಜವಾಬ್ದಾರಿನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಕೈ ಚೆಲ್ಲಿ ನಿಂತ್ರೆ ಜನ ಇದರ ಸರ್ಕಾರದ ರಕ್ಷಣೆ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ಎಷ್ಟೊತ್ತಾಯ್ತಣ್ಣ ನೀವು ನಿಂತು? 2 ಅವರು. ಹೌದು ಸರ್. ಮತ್ತೆ ಈಗ ಬಾಡಿಗೆ ಹೊಡೆದಿರಾ ಅಥವಾ ಮೊದಲನೇದ ಇವತ್ತು? ಇನ್ನು ಸರ್, ಬೆಳಗ್ಗೆ 5:30ಗೆ ಬಂದು ಅಲ್ಲಿ ರಾಜ್ಕುಮಾರ್ ರೋಡ್ ಅಲ್ಲಿ 2 ವಾರ ಆಯ್ತು. ಅಲ್ಲಿ ಹಾಕ್ಸಿ, ಅಲ್ಲಿ ಲಿಮಿಟ್ ಎಷ್ಟು? ಅಲ್ಲಿ ಬರೀ 500 ರೂಪಾಯಿ ಹಾಕ್ತಾರೆ. ಬೆಳಗ್ಗೆಯಿಂದ ಡ್ಯೂಟಿ ಮಾಡಿ ಅದು ಖಾಲಿ ಆಯ್ತು. ಈಗ ಬಂದು 2 ವಾರ ಆಯ್ತು. 2 ವಾರ ಇನ್ಮೇಲೆ ಹಾಕ್ತಾ ಇದಾರೆ. ಅಲ್ಲಿ ಇನ್ಮೇಲೆ ಹಾಕಿ ಇನ್ಮೇಲೆ ಲೈನ್ ಮೇಲೆ ಹೋಗ್ಬೇಕು. ಹೌದು ಸರ್. ಎಷ್ಟು ದುಡಿತಾರೆ? ಇವಾಗಿರೋ ಟ್ರಾಫಿಕ್ ಅಲ್ಲಿ ಇನ್ನೆಷ್ಟು ದುಡಿಯಕ್ಕಾಗತ್ತೆ? ಹೆಚ್ಚು ಕಮ್ಮಿ ದುಡಿಬಹುದು ಅಷ್ಟೇ. ಲೋನ್ ತಗೊಂಡಿದ್ದೀರಾ? ಬೆಳಿಗ್ಗೆ 130, 120 ಒಂದೊಂದು ಬಂಕಲ್ಲಿ ಎಲ್ಲ ನೀವೆಲ್ಲ ಇದ್ರು ಏನು ಹೆಲ್ಪ್ ಆಗ್ತಾ ಇಲ್ಲ ನಮಗೆ. ಬೆಳಗ್ಗೆಯಿಂದ ಸಂಜೆ ನೋಡಿ, ಬೆಳಿಗ್ಗೆ ನಿಂತಿರೋದು 11 ಗಂಟೆಗೆ ಬಂದು ಇನ್ನೂವರೆಗೂ ಇಲ್ಲಿ ಬಂದಿದ್ದೀರಿ. ಇನ್ ನಾವ್ ಏನ್ ದುಡಿಯೋದು, ಏನ್ ಮಾಡೋದು ನಾವು? ಯಾವ ಬಂಕಲ್ಲಿ ಎಲ್ಲಿ? 120 ಹತ್ರ 120 ರೂಪಾಯಿ ಬೆಳಗ್ಗೆಯಿಂದ ಅಲ್ಲಿ ಹಾಕಿದ್ರಿ. ಅಲ್ಲಿ 2 ಗಂಟೆ ನಿಂತಿದ್ರಿ, ಅಲ್ಲಿ ಖಾಲಿ ಐತಿ, ಇಲ್ಲಿ ಬಂದು ನಿಂತಿದ್ದೀರಿ.
ಎಷ್ಟು ಅಲ್ಲಿ 120 ರೂಪಾಯಿ 120 ರೂಪಾಯಿ. ಈಗ ನಾರ್ಮಲ್ ಎಷ್ಟು ರೇಟ್ ಎಷ್ಟು? ಇವಾಗ ಇಲ್ಲಿ ಎಷ್ಟಿದೆ ಇಲ್ಲ ಗೊತ್ತಿಲ್ಲ ನನಗೆ. ಇಲ್ಲಿ 90 ರೂಪಾಯಿನಾ? ನೋಡಿ ಇಲ್ಲಿಗೆ ಅಲ್ಲಿಗೆ 30 ರೂಪಾಯಿ ವ್ಯತ್ಯಾಸ. ಎಲ್ಲಿಂದ ನಾವು ದುಡಿಯೋದು? ಫಸ್ಟ್ ಎಷ್ಟಿತ್ತು? 53 ರೂಪಾಯಿ ಇತ್ತು. 1 to ಡಬಲ್. ನಮ್ಗೆ ಏನ್ ಮೀಟರ್ ಜಾಸ್ತಿ ಆಗಿದ್ಯಾ? ಏನ್ ಜಾಸ್ತಿ ಆಗಿದ್ಯಾ? ಒಂದ್ ಅಂಗಡಿಯಲ್ಲಿ ಹೋಗಿ ಟೀ ಕುಡಿದ್ರೆ 20 ರೂಪಾಯಿ ಮಾಡ್ಬಿಟ್ಟವ್ರ ಟೀ. ನಮ್ಮ ಆಟೋ ಮೀಟರ್ ಏನಾರು ಜಾಸ್ತಿ ಆಗಿದ್ಯಾ? 10 ರೂಪಾಯಿ ಯಾರು ಎಕ್ಸ್ಟ್ರಾ ಕೊಡ್ತಾವ್ರ? ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ ಇದೀರಿ, ಗ್ಯಾಸ್ ಹಾಕ್ತಾ ಇದ್ದೀರಿ. ಅರ್ಧ ದಿನ ಕ್ಯೂ ಅಲ್ಲಿ ಹೋಯ್ತಾ ಇದೆ, ಅರ್ಧ ದಿನ ಇದ್ರಲ್ಲಿ ಎಕ್ಸ್ಟ್ರಾ ಗ್ಯಾಸ್ ಹಾಕಕ್ ಹೋಯ್ತಾ ಇದೆ. ಇನ್ನೇನ್ ದುಡಿಯೋದು ನಾವು? ಯಾರು ಓಟ್ ಹಾಕಿದ್ರಿ? ಓಟ್ ಹೊಡ್ಕೋಬೇಕು. ಹಾಕಿ ಇರೋದು ನಮ್ ಚಪ್ಪಲಿ ಇರ್ಲಿ ಇರ್ಲಿ ಹೇಳಿ ಯಾರು ಹಾಕಿದ್ರಿ? ಎಲ್ಲಾರು ಯಾರ ಪಕ್ಷ ಆಗ್ಲಿ ಯಾವನ್ ಉದ್ಧಾರ ಮಾಡ್ತಾವನೆ. ಅವ್ರ ಹೆಂಡತಿ ಮಕ್ಳು ಅವ್ರು ನೋಡ್ತಾವ್ರೆ. ಅದಕ್ಕೆ ಅವ್ರಿಗೇನ್ ಅವ್ರ ಒಟ್ಟಿ ಹೆಂಡತಿ ಮಕ್ಳು ಎಲ್ಲ ಆರಾಮಾಗಿದ್ದಾರೆ. ನಮ್ಮ ಹೆಂಡತಿ ಮಕ್ಕಳು ರೋಡಲ್ಲಿ ಬಿದ್ದವ್ರೆ. ನಾವು ಸಾಯ್ತಾ ಇದೀರಿ. ಎಲ್ಲ ಡಬಲ್ ಆಗಿ ನಾವು ರೋಡಲ್ಲಿ ಸಾಯ್ತಾ ಇದೀರಿ. ನಾನ್ ಬಶೀರ ಅಮ್ಜದ್ ಯಾಕೆ ಹೇಳ್ದೆ ಅಂದ್ರೆ, ನಾವು ನಮ್ಗಿಂತ ಕಷ್ಟ ಬಂದಾಗ್ಲೂ ನಾವು ಓಟ್ ಯಾರ್ಗ ಹಾಕಿದೆ, ನಾನು ಓಟ್ ಹಾಕಿದ್ದ ಅಂತ ಅಯೋಗ್ಯ ಏನ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ನಾವು ನೆನ್ಸ್ಕೊಂಡಿಲ್ಲ. ಮತ್ತೆ ಅದಕ್ಕೆ ಕಾರಣಕರ್ತ ಆದ್ರೆ ನಮ್ಗೆ ಇಂಥ ಸಮಸ್ಯೆಗಳ ಸಂಕಷ್ಟ ಬಂದಾಗ ಕೈ ಚೆಲ್ಲಿ ನಿಂತವನು ಯಾರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಮತ್ತೆ ಮತ್ತೆ ಹೋಗಿ ಅಂತ ಕಳ್ಳರಿಗೆನೆ ಅಂತ ನಾಲಾಯಕ್ಗಳಿಗೆ ನಿಮ್ಗೆ ಇಂತ ಕೈ ಎತ್ತೋರ್ಗೆನೆ ಅವ್ರು ನೀವು ಓಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ನೀವು ಓಟ್ ಹಾಕಿದ್ರೆ ಕೇಳಿದೆ. ನೀವು ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ಹಾಕ್ಬಿಟ್ಟಿದ್ರ ಅಂತ ಕೇಳಿದಲ್ಲ. ಇವಾಗ ನೆನ್ಸ್ಕೋಬೇಕಲ್ಲ ನೀವು. ನಿಮ್ಮ ಮಾಡಿ 4 ಜನ ಯೋಚನೆ ಮಾಡಿ ಯಾವನ್ ನಮ್ಗೆ ಉದ್ಧಾರ ಮಾಡ್ತಾವ ಅಂತವ್ರು ಹುಡುಕ್ಬೇಕು ನಾವು. ಈಗ ಸುಮ್ನೆ 500 ಕೊಡ್ತಾರಂತ ಜನಗಳು ಹಾಕ್ಬಿಡ್ತಾರೆ. ನೋಡಿ ಪರಿಸ್ಥಿತಿ ಯಾರು ಬರ್ತಾ ಇದೆ. ನಾವು ಓಟ್ ಹಾಕಿ ಕಳ್ಸಿರುವಂತದ್ದು ಈ ತರದೆಲ್ಲ ಸಿಚುವೇಶನ್ ಪರಿಸ್ಥಿತಿಗಳು ಬಂದಾಗ ಅದನ್ನ ಮೊದಲೇನೆ ತಿಳ್ಕೊಂಡು ಅವ್ರು ನಿಮ್ಗೆ ಸಹಾಯ ಆಗ್ಲಿ, ಆ ರೀತಿಯ ಒಂದು ವ್ಯವಸ್ಥೆ ಮಾಡ್ಲಿ ಅನ್ನೋ ಕಾರಣಕ್ಕೆ ನೀವೆಲ್ಲ ಹಸ್ತು ಬಿಟ್ಟು ಸತ್ತ ಮೇಲೆ ಬಂದ್ಬಿಟ್ಟು ಅಯ್ಯೋ ಅಂತ ಹೇಳ್ಬಿಟ್ಟು ಇವ್ರು ಮಾಡಿದ್ರಲ್ಲ ಬಿಜೆಪಿ ಅವ್ರು ಏನ್ ಮಾಡಿದ್ರು, ಕೋವಿಡ್ ಅಲ್ಲಿ ಸತ್ತವರಿಗೆ ಉಚಿತ ಇದಂತೆ ಕ್ರೆಮೇಷನ್ ಅಂತೆ ಆತರ ಮಾಡ್ಬಿಡ್ತಾರೆ. ಹಂಗಲ್ಲ ಮಾಡ್ಬೇಕಾಗಿರೋದು. ಸರ್ಕಾರ ಅಂದ್ರೆ ದೂರದೃಷ್ಟಿ ಇಟ್ಕೊಂಡು ಈ ತರ ಸಮಸ್ಯೆ ಆಗ್ತದಲ್ಲ ಇಮಿಡಿಯೇಟ್ ಇವ್ರಿಗೆ ಏನಾದ್ರು ನಾವು ಸಹಾಯ ಮಾಡ್ಬೇಕಲ್ಲ ಅಂತೇಳಿ ಮಾಡ್ಬೇಕು. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ. ಇವಾಗ ಒಂದೊಂದು ಬಂಕಲ್ಲಿ 500 ರೂಪಾಯಿ ಮೇಲೆ ಆಗ್ತಾ ಇಲ್ಲ. 4-5 ಅವರ್ ನಿಂತ್ಕೊಂಡು ನಾವು 500 ರೂಪಾಯಿ 4 ಲೀಟರ್ ಗ್ಯಾಸ್ ಅಲ್ಲಿ ಏನ್ ದುಡಿತೀರಿ? ಅದರಲ್ಲಿ ಅರ್ಧ 1 ಲೀಟರ್ ಖಾಲಿ ಸುತ್ತಿ ಖಾಲಿ ಆಗ್ಬಿಡ್ತದೆ. ಅರ್ಧ ಲೀಟರ್ ಐಡ್ಲಿಂಗು ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಹೋಯ್ತದೆ. 1-2 ಲೀಟರ್ ಅಲ್ಲಿ ಏನ್ ದುಡ್ದು ನಾವ್ ಏನ್ ಮನೆಗೆ ತಗೊಂಡ್ ಹೋಗ್ತೀರಿ? ಮಧ್ಯದಲ್ಲಿ ಹಸಿವಾಗುತ್ತೆ, ಊಟ ಮಾಡ್ಬೇಕು. ಊಟ ಟೀ ನೋಡ್ರೆ 20, ಊಟ ನೋಡ್ರೆ 50 ಇತ್ತು, ಊಟ 60-70 ಇವಾಗ. ನಮ್ಗೇನ್ ಮೀಟರ್ ಜಾಸ್ತಿ ಮಾಡೋರ? ಇಲ್ಲಲ್ಲ, ನಮ್ ಪರಿಸ್ಥಿತಿ ಅದೇ ಇದೆ. ನೀವು ಅಮ್ಜದ್ ನೀವೆಲ್ಲ ಬಹುಶಃ ಸುಳ್ಳು ಹೇಳ್ತಾ ಇದ್ದೀರಾ. ಸರ್ಕಾರದವ್ರು ಹೇಳ್ತಾ ಇದಾರೆ ಗ್ಯಾಸ್ ಏನೇನು ಸಮಸ್ಯೆ ಇಲ್ಲ, ಗ್ಯಾಸ್ ಇದೆ, ಯಾರಿಗೇನೂ ಸಮಸ್ಯೆ ಇಲ್ಲ. ಅಧಿಕಾರಿ ರೋಡಲ್ಲಿ ಅವ್ರು ನಮ್ ಬಂದ್ ಕೇಳಿದ್ರೆ ಚಪ್ಪಲಿನ ಸರಿಯಾಗಿ ಹೊಡಿತೀರಿ. ಅಧಿಕಾರಿಗಳು ಹೇಳ್ತಾ ಇದಾರೆ ಏನೇನು ಸಮಸ್ಯೆ ಇಲ್ಲ ಅಂತ. ಹೊಸ್ಕೊಟ್ಟು ಹಾಕಿದಿರಿ ಬಂಕಲ್ಲಿ ನೆನೆ ಇಲ್ಲ. ಮೊನ್ನೆ ನಾವು ಗ್ಯಾಸ್ ಎಲ್ಲೂ ಸಿಕ್ಕಿಲ್ಲ. ಅಲ್ಲಿ 109 ರೂಪಾಯಿ ಲೀಟ್ರು. ಅಲ್ಲಿ ಖಾಲಿ ಬಿದ್ದಿದೆ. ಅಲ್ಲಿ ಸಿಗ್ತಾ ಇದೆ, ಇಲ್ಲಿ ಯಾಕೆ ಸಿಗ್ತಾ ಇಲ್ಲ? 109 ರೂಪಾಯಿ ಲೀಟರ್ ನೆನೆ ಇಲ್ಲ. ಮೊನ್ನೆ ಹೋಗಿ ಹಾಕಿದಿರಿ. ಒಂದ್ ಬಂಕೆಲ್ಲ ಫುಲ್ ಖಾಲಿ ಇದೆ. ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಆ ತರ ಗ್ಯಾಸ್ ನಮ್ನ? ಅಲ್ಲ ಅವ್ರು ಅನ್ಕೋತಾರೆ ಈಗ ನೀವೆಲ್ಲ ಆಟೋದ ಡ್ರೈವರ್ಗಳು, ಆಟೋದವ್ರು ನೋಡಿ ಎಲ್ಲರಿಗೂ ಹೋಗಿದೆ ನೋಡಿ ಜನಗಳು ಹಿಂದೆ ನೋಡಿತಾರೆ. ಇನ್ನ 1 ಕಿಲೋಮೀಟರ್ ಹೋಗಿದೆ, ಇನ್ನ ಹಿಂದೆ ಬೇಜಾನ್ ಹೋಗಿದೆ. ಹೋಗ್ ನೋಡಿ ಸರ್ ನೀವು. ಇಲ್ಲೇ ಎಂಡಿಲ್ಲ ಕ್ಯೂ ನೋಡಿ. ಅಲ್ಲ ಎಲ್ಲರೂ ಹೋಗಿದ್ದೀರಿ ನಾವು. ನೋಡಿ ಪಾಪ ಇವರು ನೋಡಿ ಅಲ್ಲಿ ಕಣ್ಣಿಗೆ ಕಾಣೋವರ್ಗುನು, ಬಹುಶಃ ಕಣ್ಣಿಗೆ ಕಾಣಿಸೋವರ್ಗುನು ಕ್ಯೂ ಇದೆ. ಹೆಲ್ಮೆಟ್ ಹಾಕ್ರ. ನೋಡಿ ತೋರಿಸಿ. ಇದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಇದಾರೆ. ನಾವು ತೋರಿಸ್ತೀವಿ, ಒಂದು ದಾರಿವರೆಗೂ ತೋರಿಸ್ತೀವಿ. ಈ ಸರ್ಕಾರದಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇರುತ್ತೆ. ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಮತ್ತೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ. ಈ 2 ಫಂಡ್ಗಳನ್ನ ಈ ಡಿಸಾಸ್ಟರ್ಗಳು ಅಂದ್ರೆ ಈಗ ರೋಗ ಕೋವಿಡ್ ಬಂದಾಗ ಮತ್ತೆ ಭೂಕಂಪ ಆದಾಗ ಇನ್ನೊಂದು ಮಗದೊಂದು ಆದಾಗ ಅದನ್ನ ಬಳಸಿ ಜನರಿಗೆ ಸಹಾಯ ಮಾಡಬಹುದು. ಅಂತದ್ದನ್ನೇ ಈ ತರ ಯುದ್ಧನೂ ಕೂಡ ಒಂದು ಡಿಸಾಸ್ಟರ್. ಅಂತ ಒಂದು ಯುದ್ಧ ನಡೀತಾ ಇರುವಾಗ ಜನರಿಗೆ ಆಗ್ತಾ ಇರುವಂತಹ ಏನು ಸಮಸ್ಯೆನ ಪರದಾಟನ ಅವರು ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ಅಂತ ಫಂಡ್ ಇಟ್ಕೊಂಡು ಏನು ಉಪಯೋಗ? ಯಾರಿಗೋಸ್ಕರ ಫಂಡ್ ಇಟ್ಕೊಂಡಿದ್ದೀರಾ?
ಅದರಲ್ಲಿರುವಂತಹ ದುಡ್ಡು ಎಷ್ಟೋ ಕೊಳ್ತು ಹೋಗ್ತವೆ, ಅಲ್ಲೇ ಬಿದ್ದಿರ್ತವೆ, ಯಾರು ಯಾವುದನ್ನ ಯೂಸ್ ಮಾಡಲ್ಲ. ಆದ್ರೆ ಇಂತಹ ಬಡ ಆಟೋ ಚಾಲಕರಿಗೆ ಮತ್ತೆ ಅಸಹಾಯಕರಿಗೆ ನಾವು ಅದನ್ನ ಬಳಸಿದ್ರೆ ಅದು ನಿಜವಾದ ಉಪಯೋಗ ಆಗುತ್ತೆ. ಅದನ್ನ ಸರ್ಕಾರಗಳು ಈಗ ಇಮಿಡಿಯೇಟ್ ಆಗಿ ತಕ್ಷಣದಲ್ಲೇ ಎಸ್ ಡಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ SDMF ಮತ್ತೆ NDMF ಇದೆಲ್ಲರನ್ನೂ ಕೂಡ ಇಮಿಡಿಯೇಟ್ ಆಗಿ ತುರ್ತು ಪರಿಸ್ಥಿತಿ ಹೇಳ್ಕೊಂಡು ಅದನ್ನ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಇವ್ರ ಸಮಸ್ಯೆ ಆಟೋದವ್ರ ಸಮಸ್ಯೆ ನಿಮ್ಮ ಮನೆ ಬಾಗಿಲವರೆಗೂ ಬರುತ್ತೆ, ಮನೆ ಬಾಗಿಲವರೆಗೂ ಬರುತ್ತೆ. ಈ ಆಟೋದವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟಿದಾಗ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಅಲ್ಲಿವರೆಗೂ ನೀವು ಎದ್ದೇಳಲ್ಲ. ಈಗಲೇ ನೀವು ಎಚ್ಚೆತ್ಕೊಂಡ್ರೆ ಎಲ್ರಿಗೂ ಒಂದು ಏನ್ ಹೇಳ್ತಾರೆ ಪರಿಹಾರನೂ ಸಿಗುತ್ತೆ, ಮತ್ತೆ ಎಲ್ರಿಗೂ ನೆಮ್ಮದಿ ಆಗುತ್ತೆ. ದಯವಿಟ್ಟು ಸರ್ಕಾರದವರು ನೋಡಿ, ಇಲ್ಲಿ ಕ್ಯೂ ಇನ್ನು ಅಲ್ಲಿವರೆಗೂ ಇದು ಮುಗಿಯಲ್ಲ, ಇವತ್ತು ಕಂಟಿನ್ಯೂ ಇದ್ದೇ ಇರುತ್ತೆ. ಆದ್ರೆ ಇವರೆಲ್ರಿಗೂ ಸಿಗಲ್ಲ ಗ್ಯಾಸು, ಇವರೆಲ್ರಿಗೂ ಗ್ಯಾಸ್ ಸಿಗಲ್ಲ. ಸಿಗುತ್ತೆ ಅನ್ನುವಂತಹ ಆಶಾವಾದದಲ್ಲಿ ಅವರು ಅಲ್ಲಿವರೆಗೂ ನಿಂತ್ಕೊಂಡಿದ್ದಾರೆ. ಸಿಗ್ಬೋದು, ನಾಳೆ ಆದ್ರೂ ನಾನು ದುಡಿಬಹುದು, ಇವತ್ತು ಗ್ಯಾಸ್ ಸಿಕ್ಕಿದೆ ನಾಳೆ ದುಡಿಬಹುದು ಅನ್ನೋ ಕಾರಣಕ್ಕೆ ಅಲ್ಲಿವರೆಗೂ ನಿಂತ್ಕೊಂಡಿದ್ದಾರೆ. ತುದಿಯವರೆಗೂ ಇನ್ನೂ ಬರ್ತಾರೆ ಬಾಬಾ, ಎಲ್ಲೂ ಸಿಗದೇ ಇರುವಂತವ್ರು ಇನ್ನೂ ನಿಂತ್ಕೊಳ್ತಾರೆ ಕ್ಯೂ. ಆಮೇಲೆ ನನಗನ್ಸುತ್ತೆ ಬಾಬಾ ಈ ಆಟೋ ಡ್ರೈವರ್ಸ್ ಇವತ್ತು ಕ್ಯೂ ನಿಂದ ಹೋಗಲ್ಲ, ಆಟೋವನ್ನ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾರೆ, ಅಥವಾ ಈ ಆಟೋದಲ್ಲೇ ಮಲ್ಕೋಬಹುದು. ಇವತ್ತು ಆಟೋದಲ್ಲೇ ಮಲ್ಕೊಂಡು ಅಟ್ಲೀಸ್ಟ್ ನಾಳೆ ಗ್ಯಾಸ್ ಬಂದಾಗ ನಮ್ಗೆ ಗ್ಯಾಸ್ ಸಿಗುತ್ತಲ್ಲ ಅನ್ನುವಂತಹ ಒಂದು ಇದರಲ್ಲೂ ಇರ್ತಾರೆ ಬಾಬಾ. ಅಣ್ಣ ಎಷ್ಟೊತ್ತಾಯ್ತು, ಎಲ್ಲಿಂದ ಬಂದ್ರೆ ಬನ್ನಿ, ಇನ್ನೂ ಆಟೋ ಡ್ರೈವರ್ಸ್ ನ ಮಾತಾಡ್ಸೋಣ. ನೋಡಿ ಅಲ್ಲಿವರೆಗೂ ಇನ್ನೂ ಇದೆ ಪೂರ್ತಿ ಕ್ಯೂ. ಅಣ್ಣ ನಮಸ್ಕಾರ, ಎಷ್ಟೊತ್ತಾಯ್ತು ಬಂದು? 1.5 hour ಆಯ್ತು. ಬಂದಿದ್ದು ಇಲ್ಲಿ ಯಶವಂತಪುರದಿಂದ ಬಂದಿದ್ದು. ಬೆಳಿಗ್ಗೆ ಎಲ್ಲ ದುಡ್ದಿದ್ದೀರಾ ಅಥವಾ ಹೇಗೆ? ಏನಿಲ್ಲ ಸರ್, ಬಂದಿದ್ದು ಅರ್ಧ ದಿನ ದುಡಿದು ಅರ್ಧ ದಿನ ಗ್ಯಾಸ್ ಮುಂದೆ ನಿಂತ್ಕೊಳ್ಳೋದು. ಗ್ಯಾಸ್ ಮುಂದೆ ನಿಂತ್ಕೋಬೇಕು. ಬನ್ನಿ ಆಟೋ ಡ್ರೈವರ್ಸ್ ನ ಮಾತಾಡ್ಸೋಣ ಪಾಪ. ನಾವ್ ಇಲ್ಲಿ ಬಂದು ಅವ್ರನ್ನ ಮಾತಾಡ್ಸೋದು ನಮಗೂ ಒಂಥರ. ಕಟ್ ಮಾಡಿ, ಫೋನ್ ಕಟ್ ಮಾಡಿ. ನಮಗೂ ಒಂದ್ ರೀತಿ ಪಾಪ, ಅವರು ಕಷ್ಟದಲ್ಲಿರ್ತಾರೆ, ಅವ್ರನ್ನ ಮಾತಾಡ್ಸೋದೇ ಬೇಡವಾ ಅನ್ನೋದು ನಮಗೂ ಒಂಥರ ಆಗ್ತಾ ಇದೆ. ನೋಡಿ ಬಂಧುಗಳೇ, ಇನ್ನು ಅಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಅಣ್ಣ ನಮಸ್ಕಾರ, ಎಷ್ಟೊತ್ತಾಯ್ತು? ಹಣ ಅಲ್ಲಿ ನಾವು 3:30 ಬಂದರು. 3:30 ಬಂದಿದ್ದು. ಇಲ್ಲೇ ಇದ್ದೀವಿ. ಇನ್ನು ಎಷ್ಟೊತ್ತಾಗ್ಬೋದು ಅನ್ಸುತ್ತೆ ಅಲ್ಲಿ? ಇನ್ನೊಂದು 3/4 ಗಂಟೆ ಆಗ್ಬೋದು. ಇನ್ನೊಂದು 3/4 ಗಂಟೆ ಆಗ್ಬೋದು. ಸಿಗುತ್ತಾ ಗ್ಯಾಸ್? ಖಾಲಿ ಆದ್ರೆ ಏನ್ ಮಾಡ್ತೀರಾ? ವಾಪಸ್ ಹೋಗ್ಬೇಕು. ಇದೇ ತರ ಇನ್ನೊಂದು ರೋಡ್ ವಾಪಸ್ ಹೋಗೋಷ್ಟು ಗ್ಯಾಸ್ ಇದೆಯಾ? ಹೇಳಕ್ ಬರಲ್ಲ. ಅದೇ ಮಧ್ಯದಲ್ಲಿ ಬಂದಾಗ್ಬಿಟ್ಟು ಏನ್ ಮಾಡ್ತೀರಾ? ಏನ್ ಮಾಡಕ್ ತಳ್ಕೊಂಡು ಹೋಗ್ಬೇಕು. ಈಗ ಮನೆಯಲ್ಲಿ ಗ್ಯಾಸ್ ಖಾಲಿ ಆಯ್ತು, ಅವಾಗ ಏನ್ ಮಾಡ್ತೀರಿ? ಈಗ ಏನ್ ಮಾಡ್ತೀರಾ? ಅವಾಗ ತಗೊಂಬರಕ್ಕಾಗುತ್ತಾ ಗ್ಯಾಸ್? ಏನೋ ಮಾಡೋದು. ಈಗ ನಾವು ಪೆಟ್ರೋಲ್ ತಗೊಂಬರ್ತೀವಲ್ಲ ಇದರಲ್ಲಿ ಏನು ಬಾಟ್ಲಲ್ಲಿ ಗ್ಯಾಸ್ ತಗೊಂಬರಕ್ಕಾಗುತ್ತಾ? ಮತ್ತೆ ಮನೇಲೇನಾ ಗಾಡಿ ನಿಲ್ಲಿಸ್ಲೇಬೇಕು? ಗ್ಯಾಸ್ ಅಲ್ಲಿ ಖಾಲಿ ಮನೆ ಅಂದ್ರೆ ಅಲ್ಲೇ ನಿಲ್ಲಿಸ್ಲೇಬೇಕು. ನೋಡಿ ಇದೊಂದು ಭಾರಿ ದೊಡ್ಡ ಸಮಸ್ಯೆ. ಅವ್ರದ್ದು ಗ್ಯಾಸ್ ಏನಾದ್ರು ಖಾಲಿ ಆಯ್ತು ಅಂತ ಆದ್ರೆ ಎಲ್ಲಾದ್ರೂ ಬಂಕ್ ಇಲ್ದಿರೋ ಜಾಗದಲ್ಲಿ ಅದನ್ನ ಏನಾದ್ರೂ ಮಾಡಿ ಟವ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಲ್ಲೇ ನಿಲ್ಲಿಸ್ಬೇಕು, ಅವ್ರ ಹಸಿವಲ್ಲಿ ಸಾಯ್ಬೇಕು. ಈ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಭಯಂಕರ ಒಂದು ಸಮಸ್ಯೆ, ಗಂಭೀರವಾದ ಸಮಸ್ಯೆ. ಇದು ದೊಡ್ಡ ಮಟ್ಟದಲ್ಲಿ ಎಲ್ರನ್ನು ಕಾಣೋಕ್ಕಿಂತ ಮುಂಚೆ ಎಚ್ಚೆತ್ಕೋಬೇಕು, ಸರ್ಕಾರ ಎಚ್ಚೆತ್ಕೋಬೇಕು. ಯಾರು ನಾವು ಜನಪ್ರತಿನಿಧಿಗಳನ್ನ ಕಳಿಸ್ಕೊಟ್ಟಿದ್ದೀವಿ ಅವ್ರದೇ ಜವಾಬ್ದಾರಿ ಇದು, ಬೇರೆ ಯಾರ್ದು ಜವಾಬ್ದಾರಿ ಅಲ್ಲ. ನಮ್ಮ KRS ಪಕ್ಷದ ವತಿಯಿಂದ ನಾವ್ ಏನೇನ್ ಮಾಡ್ಬೇಕು? ಖಾಲಿನಾ? ಪೂರ್ತಿ ಗ್ಯಾಸ್ ಖಾಲಿ ಅಂತ ಅವ್ರದ್ದು. ಪಾಪ ದುಡ್ಕೊಂಡೇ ಹೋಗ್ತಿದ್ದಾರೆ. ಹೋಗೋಣ, ಕೇಳೋಣ ಬನ್ನಿ. ದುಡ್ಕೊಂಡೇ ಹೋಗ್ತಿದ್ದಾರೆ, ಬನ್ನಿ. ಗ್ಯಾಸ್ ಖಾಲಿನಾ? ಏನ್ ದುಡ್ಕೊಂಡು ಹೋಗ್ತೀರಾ ಅಲ್ಲಿವರೆಗೂ? ಗ್ಯಾಸ್ ಖಾಲಿ? ಎಲ್ಲಿ ಖಾಲಿ ಆಯ್ತು? ಮಹಾಲಕ್ಷ್ಮಿ ಲೇಔಟ್ ಅಲ್ಲಿಂದ ದುಡ್ಕೊಂಡ್ ಬಂದ್ರ? ಬೇರೆ ಸಹಾಯ ಆಟೋ ಚಾಲಕರ ಸಹಾಯದಿಂದ ದುಡ್ಕೊಂಡು ನೀವು ದುಡ್ಕೊಂಡ್ ಬಂದ್ರೆ ಊಟ ಗಿಟ ಮಾಡಿದಿರ ಇಲ್ವಾ? ಡಿಪಾರ್ಟ್ಮೆಂಟ್ ಅಲ್ಲಿ ಮಾಮೂಲಿ ಒನ್ ಟೈಮ್ ಊಟ ಮಾಡ್ಲೇಬೇಕಲ್ಲ. ಒನ್ ಟೈಮ್ ಊಟ ಬದುಕೋಸ್ಕರ ಈ ತರ ಅಟ್ಲೀಸ್ಟ್ ತಳ್ಳೋಗೋದಕ್ಕೋಸ್ಕರ ಶಕ್ತಿ ಬೇಕಲ್ಲ, ಅದಕ್ಕೋಸ್ಕರ. ನಿಮ್ ಸಮಸ್ಯೆ ನೋಡಕ್ ಆಗ್ತಾ ಇಲ್ಲ ನಿಜವಾಗ್ಲೂ. ನೀವು ನಮ್ಮ ಒಬ್ಬರದೇ ಅಲ್ಲ, ನಮ್ ಡಿಪಾರ್ಟ್ಮೆಂಟ್ ಅವ್ರದಲ್ಲ, ಆಟೋ ಅವ್ರದ್ದು, ಟ್ಯಾಕ್ಸಿ ಅವ್ರದ್ದು ಎಲ್ಲ ಇದೇ ಆಗ್ಬಿಟ್ಟಿದೆ ಪಾಪ. ಈಗ ಯಾರ ಹತ್ರ ಸಹಾಯ ಕೇಳ್ತೀರಾ? ಈಗ ಏನ್ ನಿಮ್ದು ಏನ್ ಅನ್ಸುತ್ತೆ? ನಿಮ್ಗೆ ಯಾರು ಸಹಾಯ ಮಾಡ್ಬೇಕು? ನಿಮ್ಗೆ ನಮ್ಗೆ ಸರ್ಕಾರ ನಮ್ ಕಳಗಾಲ, ನಮ್ ಮನೆ ಬರ ದೇವ್ರು.
ದೇವ್ರು ಸಹಾಯ ಏನೋ ಮಾಡ್ತಾರೆ ತಿಳಿದಿರೋರು ಬುದ್ಧಿವಂತರು ಸಹಾಯ ಮಾಡಿದ್ರೆ ಬುದ್ಧಿವಂತ. ಆತರ ದಾನ ಧರ್ಮ ಯಾರು ಮಾಡೋರು ಅಥವಾ ದೇವ್ರು? ಸರ್ಕಾರದಿಂದ ಏನ್ ನಿರೀಕ್ಷೆ ಇಲ್ಲ ನಿಮ್ಗೆ? ಇಲ್ಲ ಇಲ್ಲ ಯಾಕೆ ಆತರ ಪಾಠ ಪಾಠ ಕಲ್ತ್ಬಿಟ್ಟಿದ್ದೀವಿ. ಕಲ್ತ್ಬಿಟ್ಟಿದ್ದೀರಾ? PhD ಮಾಡ್ಬಿಟ್ಟಿದ್ವಿ ನಾವು. ಹೌದಾ? ನೋಡಿ, ಅವರು ನೇರ ಹೇಳ್ತಿದ್ದಾರೆ, ಈ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲ. ನಮಗೆ ಯಾರಾದ್ರೂ ದಾನ ಧರ್ಮ ಮಾಡಿದ್ರೆ ಅಥವಾ ದೇವರು ಯಾವ್ದೋ ಒಂದು ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾನೆ ಅನ್ನುವಂತಹ ಭರವಸೆಯಲ್ಲಿದ್ದಾರೆ. ದೇವ್ರನ್ನ ನಂಬ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರನ ಅವರೇ ಓಟ್ ಹಾಕಿ ಕಳಿಸಿರುವಂತಹ ಸರ್ಕಾರವನ್ನ ನಂಬ್ತಾ ಇಲ್ಲ. ಇದು ಒಂದು ಪ್ರಜಾಪ್ರಭುತ್ವದ ವಿಪರ್ಯಾಸ ಆಗ್ಬಿಟ್ಟಿದೆ. ಈಗ ಪ್ರಜಾಪ್ರಭುತ್ವದಲ್ಲಿ ಜನ ಸರ್ಕಾರವನ್ನ ನಂಬ್ತಾ ಇಲ್ಲ ಅನ್ನೋದು ಒಂದು ಭಾರಿ ದೊಡ್ಡ ವಿಪರ್ಯಾಸ. ಯಾಕಂದ್ರೆ ಅವ್ರು ಮಾಡ್ತಾ ಇರೋದೇ ಆತರ ಇದೆ. ಜನರ ಸಮಸ್ಯೆನ ತಗೊಳೋದ್ ಬಿಟ್ಬಿಟ್ಟು IPL ಟಿಕೆಟ್ಗೆ ಕ್ಯೂ ನಿಂತ್ಕೊಂಡಿದ್ದಾರೆ. ಇಲ್ಲಿ LPG ಗ್ಯಾಸ್ಗೆ ಇವ್ರು ಕ್ಯೂ ನಿಂತ್ಕೊಂಡಿರೋದನ್ನ ನೋಡ್ಕೊಂಡು ಅದನ್ನ ಸಾಲ್ವ್ ಮಾಡೋದ್ ಬಿಟ್ಬಿಟ್ಟು ಅಲ್ಲೋಗಿ IPL ಟಿಕೆಟ್ಗೆ ಯಾರ್ಯಾರನ್ನೋ ನೋಡ್ಕೊಂಡು ಅದರಿಂದ ಯಾರಿಗೇನು ಉಪಯೋಗ ಆಗುತ್ತೆ? IPL ಅಲ್ಲ, ಅಲ್ಲಿ ಯುವರಾಜರನ್ನ ಗೆಲ್ಸೋದಕ್ಕೆ ದಾವಣಗೆರೆ ಮತ್ತೆ ಬಾಗಲಕೋಟೆ ಮತ್ತೆ ದಾವಣಗೆರೆನಲ್ಲಿ ಯುವರಾಜರನ್ನ ಗೆಲ್ಲಿಸ್ಕೊಂಡ್ ಬರೋದಕ್ಕೆ ಹೋಗಿ ಇವತ್ತು ಸಿದ್ದರಾಮಯ್ಯನ ಆದಿಯಾಗಿ ಡೆಪ್ಯೂಟಿ CM ಎಲ್ಲರೂ ಇವತ್ತು ಬಹುತೇಕ ಮಂತ್ರಿ ಮಂಡಲ 50-50 ಆಗಿ ಅಲ್ಲೊಂದು ಸ್ವಲ್ಪ ಜನ, ಇಲ್ಲೊಂದು 15 ಜನ, ಅಲ್ಲೊಂದು 15 ಜನ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಆಟೋ ಡ್ರೈವರ್ಗಳು ಗ್ಯಾಸ್ ಇಲ್ಲ ಅಂತ ಅಂದ್ರೆ ಇವ್ರು ಇನ್ನ ನೀವೆಲ್ಲ ಆಟೋ ಡ್ರೈವರ್ ಓಟ್ ಹಾಕಕ್ಕೆ ಇನ್ನ 2 ವರ್ಷ ಐತೆ. ನಿಮ್ಮನ್ನ ಯಾರು ಜುಜುಬಿ ಲೆಕ್ಕಕ್ಕಿಲ್ಲ. ನೀವೀಗ ಇವತ್ತೇನಾದ್ರು ಲೆಕ್ಕ ಇದ್ರೆ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅವರಷ್ಟೇ ಲೆಕ್ಕ. ಸಿದ್ದರಾಮಯ್ಯ ಅವ್ರಿಗೆ ಸರ್ಕಾರ ನಡೆಸೋರಿಗೆ ನೀವು ಜುಜುಬಿ ಆಟೋ ಡ್ರೈವರ್ ನಿಮ್ದೇನಿದ್ರೆ 2 ವರ್ಷ ಇದೆ. ನಿಮ್ಗೆಲ್ಲ ಕುಕ್ಕರು, ನಿಕ್ಕರು, ಇನ್ನೇನು ಪ್ಯಾಂಟು, ಶರ್ಟು, ಓಟಿ ಪ್ಯಾಕೆಟ್ ಇವೆಲ್ಲ ಕೊಟ್ರೆ ಬಹುಶಃ ನೀವು ಓಟ್ ಹಾಕ್ತೀರಾ ಅಂತ ಹೇಳಿ ನಿಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವರು. ಅದಕ್ಕೆ ಇವತ್ತು ನೀವು ಇಲ್ಲಿ ಕ್ಯೂ ನಿಂತ್ಕೊಂಡು ದಿನ ರಾತ್ರಿ ಎಲ್ಲ ಬಂದು ಇಲ್ಲಿ ತಲೆದಿಂಬು ಬೆಡ್ಶೀಟ್ ಎಲ್ಲ ತಗೊಂಡ್ಬಂದು ನಿಂತ್ಕೊಂಡಿದ್ದೀರಾ. ಪಾಪ ಅವರು ಗಾಡಿ ಅವಾಗ್ಲೇ ಖಾಲಿಯಾಗಿ ತೆಳ್ಕೊಂಡು ಹೋಗ್ತಾ ಇದಾರೆ. ಏನಪ್ಪಾ ನಿಮ್ಮ ಪರದಾಟ? ಇವ್ರೇನೋ ಹೇಳ್ತಿ ಅಂತ ಇದಾರೆ. ಬರೋಣ ಇಲ್ಲಿ. ಸರ್ ಏನಿಲ್ಲ ಸರ್, ಗ್ಯಾಸ್ ಬಂಕ್ ಅಲ್ಲಿ ಕೂಡ ಒಂದೊಂದ್ ಬಂಕ್ ಅಲ್ಲೂ ಕೂಡ ಒಂದೊಂದ್ ರೇಟ್ ಇದೆ. ಒಂದು ಇಂಡಿಯನ್ ಆಯಿಲ್ ಮತ್ತೆ ಪ್ರಪಲ್ ಅಲ್ಲಿ 89.54 ಪೈಸೆ ಇದೆ. ಕೆಲವೊಂದೊಂದು ಬಂಕ್ ಅಲ್ಲಿ 105, 120, 130 ತಗೋತಾ ಇದೆ. ನಮ್ಮನ್ನ ಡ್ರೈವರ್ಗಳು ಯಾರು 10 ರೂಪಾಯಿ ಕೇಳಿದ್ರೆ ದೊಡ್ಡದಾಗೆ ಎಲ್ಲದಲ್ಲೂ ತೋರಿಸ್ತಾರೆ. ಈ ತರ ನಮ್ಗೆ ಹಗಲು ದರೋಡೆ ನಡೀತಾ ಇದೆ. ಸುಮಾರು ಬಂಕ್ಗಳಲ್ಲಿ 105, 120, 130 ಈ ತರ ಎಲ್ಲ ರೇಟ್ ಇದೆ. ಗೌರ್ಮೆಂಟ್ ರೇಟ್ ಇರೋದು 89 ರೂಪಾಯಿ ಅಂತ ಹೇಳ್ತಾರೆ. ಈ ತರ ಎಲ್ಲ ಹಗಲು ದರೋಡೆ ನಡೀತಿದೆ. ಅದನ್ನು ಕೂಡ ಯಾವುದೇ ಇದ್ರಲ್ಲೂ ಕೂಡ ಯಾರು ಕೇಳಕ್ ಆಗ್ತಾ ಇಲ್ಲ. ಆ ತರ ಒಂದು ಇದಾಗಿದೆ ಸರ್. ಅದನ್ನು ಕೂಡ ಸರಿಸ್ಕೊಡ್ಬೇಕು. ಇದು ಎಷ್ಟು ದಿನಕ್ಕೆ ಮುಗಿತಾರೆ? ನಮ್ಗೆ ಸರ್ಕಾರ ನಡೀತಾ ಇದೆಯಾ ಇಲ್ವಾ, ಏನು ಕಾನೂನು ಕರೆಕ್ಟ್ ಆಗಿದೆಯಾ, ಕಾನೂನು ಇಷ್ಟೊಂದು ಉಲ್ಲಂಘನೆ ಆಗ್ತಾ ಇದೆ ಕೂಡ ಯಾರು ಕೂಡ ಕೇಳ್ತಾ ಇಲ್ಲ. ಇದು ಸರ್ಕಾರ ಇದು ಈ ತರ ನಡೀತಾ ಇದೆ. ಇದನ್ನ ದಯವಿಟ್ಟು ನಮ್ಗೆ ಈ ತರ ರೇಟ್ ವೇರಿಯೇಷನ್ ಕೂಡ ತುಂಬಾ ಕಡೆ ಬಂಕ್ಗಳಲ್ಲಿ ಈ ತರ ಏನ್ ಕಮಿಷನ್ ದಂಧೆ ನಡೀತಾ ಇದೆ ಏನು ಅಂತ ಇದನ್ನು ಕೂಡ ಸರಿಪಡಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದೀವಿ ಸರ್. ಹೇಳಿ, ನೀವು ಹೇಳ್ತೀರಿ. ಹೆಂಗದ್ರಿಗೆ 2,000 ಕೊಟ್ಟೆ, ಅವ್ರಿಗೆ ಕೊಟ್ಟೆ, ಇವ್ರಿಗೆ ಕೊಟ್ಟೆ ಅಂದ್ರೆ ಇಲ್ಲಿ ನಮ್ಮ ಹತ್ರ ಹಾಕೈತಿ, ಅವ್ರಿಗೆ ಕೊಡಕ್ ಇವ್ರೇ ಹಾಕ್ಬೇಕಾ? ನಮ್ಮ ಹತ್ರ ಹಾಕೈತಿ, ಅವ್ರಿಗೆ ಕೊಡಕ್ ಇವ್ರೇ ಹಾಕ್ಬೇಕಾ? 1 ಲೀಟರ್ ಗ್ಯಾಸ್ಗೆ ಈಗ ಈ 1 ತಿಂಗಳಿಂದ 62 ರೂಪಾಯಿ ಇದ್ದಿದ್ದು 55 ರೂಪಾಯಿಂದ 90 ರೂಪಾಯಿ ಆಗೈತೆ. ಅದಲ್ಲದೆ ಬೇರೆ ಬಂಕ್ಗಳಲ್ಲಿ ಇವಾಗ 120 ರೂಪಾಯಿ ನಾನೇ ಕೊಟ್ಟು ಹಾಕಿಸ್ಕೊಂಡ್ ಬಂದಿದ್ದೀನಿ. ಇಲ್ಲೇ ಯಶವಂತಪುರ RMC ಹತ್ರ 1 ಲೀಟರ್ 120 ರೂಪಾಯಿ. ಇಲ್ಲಿಗೂ ಅಲ್ಲಿಗೂ 30 ರೂಪಾಯಿ ಡಿಫ್ರೆನ್ಸ್. ಬಾಡಿಗೆ ಜಾಸ್ತಿ ಬಾಡಿಗೆ ಸರ್, ಕಸ್ಟಮರ್ ಹತ್ರ 10 ರೂಪಾಯಿ ಕೇಳಿದ್ರಲ್ಲ ಯಾಕೆ ಕೊಡ್ಬೇಕು? ಅದು ನಮ್ ತಪ್ಪ, ನಿಮ್ ತಪ್ಪು. ಅದು ಗೌರ್ಮೆಂಟ್ ಕೇಳಿ ನೀವು ನಮ್ಮನ್ ಕೇಳ್ತಿರಲ್ಲ ಅಂತಾರೆ. ಕಸ್ಟಮರ್ಗಳ ಹತ್ರ ಮಾತಾಡಂಗಿಲ್ಲ, ಬಿಡಂಗಿಲ್ಲ ನಾವು. ಸ್ಟ್ರೈಕ್ ಮಾಡಕ್ ಹೋದ್ರೆ ನಿಮ್ಮ ಹೊಟ್ಟೆ ಮೇಲೆ ಹೌದು ನೋಡಿ, ಅದನ್ನೇ ಹೇಳ್ತಾ ಇರೋದು. ಸ್ಟ್ರೈಕ್ ಮಾಡಿ ಕುತ್ಕೊಂಡ್ರೆ ನಮ್ಗೆ ನಮ್ಮ ಹಸ್ಕೊಂಡಿರೋ ಸ್ಟ್ರೈಕ್ ಮಾಡ್ಸಕ್ ಆಗ್ತದೆ. ನಾವು ಲೂಟಿ ಹೊಡಿತಾರೆ ಬಂಕೋರು. ಲೂಟಿ ಹೊಡಿತಾರೆ. ಗೌರ್ಮೆಂಟ್ ಟ್ರಾಫಿಕ್ ಅಲ್ಲಿ ಒಂದು ಸಿಗ್ನಲ್ ಬ್ರೇಕ್ ಮಾಡಿದ್ರೆ ಪೊಲೀಸರು ಫೈನ್ ಹಾಕ್ತಾರಲ್ಲ, ಫೋಟೋ ಹೊಡ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ಇವರಿಗೆ ಬಂಕ್ ಅವರಿಗೆ ಯಾಕೆ ಇವ್ರು ಮಾಡ್ತಾರೆ? ಯಾಕೆ ಮಾಡ್ತಾ ಇಲ್ಲ? ಮನೆ ಡ್ರೈವರ್ ಒಬ್ರು ಸರಿಯಾಗಿ ಹೇಳಿದ್ದಾರೆ. KS ಮುನಿಯಪ್ಪ ಆದ್ರೆ ಸರ್ಕಾರ ನಡೆಸ್ಲಿ, ಯೋಗ್ಯತೆ ಇಲ್ಲ ಅಂತ ಬಿಟ್ಟು ಹೋಗ್ಲಿ ಸೀಟ್ ಅಂತ ಕರೆಕ್ಟ್ ಆಗಿ ಹೇಳೋ ಡ್ರೈವರ್. ಕರೆಕ್ಟ್ ಆಗಿ ಹೇಳೋರು. ಅಲ್ಲ, ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರು ಬಿಟ್ಟು ಹೋಗ್ತಾರ? ಅವ್ರ ಏನ್ ಹೇಳ್ತಾರೆ? ಅವ್ರನ್ನ ಬಿಡಿಸ್ಬೇಕು ನೀವೇನೆ. ಆಟೋ ಡ್ರೈವರ್ ಬರ್ಲಿ, ತಿಂಡಿ ಕೊಡ್ತೀವಿ, ಕಾಫಿ ಕೊಡ್ತೀವಿ,
ಬಂದಾಗ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡ್ಲೇಬೇಕಲ್ಲ ಇವಾಗ. ಬಟ್ ಅಲ್ಲಿವರೆಗೂ ಈ ಪರಿಸ್ಥಿತಿ ನಿಮ್ಗೆ ನೆನಪಿರುತ್ತಾ? ಇರ್ಲೇಬೇಕು. ನೆನಪಿರ್ಲೇಬೇಕು. 25 ದಿವಸದ ಇದೆ ಗೋಳೆ. ಈ ನೋವು ಅನುಭವಿಸ್ತಾರೋ ಸುಮ್ನೆ ನೆನಪಿಟ್ಕೊಳ್ತಾರೆ ಏನಿಲ್ಲ, ನೋವು ಅನುಭವಿಸ್ತಾರೋ ನೆನಪಿಟ್ಕೊಂಡೇ ಇಟ್ಕೋತೀವಿ. ಸ್ವಲ್ಪ ಕರುಣೆ ಇಲ್ಲ, ಆಟೋ ಡ್ರೈವರ್ಗೆ ಕರುಣೆ ಅನ್ನೋದೇ ಇಲ್ಲ. ಹೌದು ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಹಲವಾರು ಜನ IT ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸದಲ್ಲಿ ಇರುವಂತವ್ರಿಗೆ ಈ ಸಮಸ್ಯೆ ಅರ್ಥ ಆಗ್ತಾ ಇದೆಯಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವರು ಕಾರ್ಗಳಲ್ಲಿ ಹೋಗ್ತಾರೆ, ಟ್ಯಾಕ್ಸಿ ಕ್ಯಾಬ್ಗಳು ಇರ್ತಾವ ಅವ್ರಿಗೆ, ಆಮೇಲೆ ಏನು ಬೇರೆ ಬೇರೆ ತರದ ಫೆಸಿಲಿಟಿಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಗ್ರೌಂಡ್ ಅಲ್ಲಿ ಪಬ್ಲಿಕ್ ಸೇವೆ ಅವ್ರು ಇವಾಗ ಮಾಡ್ತಾ ಇರೋದು ಪಬ್ಲಿಕ್ ಸೇವೆ ಅಂತಾನೆ ಹೇಳ್ಬೋದು. ಯಾವ ರೇಟ್ ಜಾಸ್ತಿ ಆದ್ರೂ ಕೂಡ ಆಟೋದವ್ರು ಮಾತ್ರ ಅವ್ರ ಬಾಡಿಗೆ ಜಾಸ್ತಿ ಆಗಿಲ್ಲ, ಅವ್ರು ಮಾಡಾಗೇ ಇಲ್ಲ. ಅವ್ರು ಮಾಡಿದ್ರೆ ಅವ್ರಿಗೆ ಅಲ್ಲಿ ಫೈನ್ ಹಾಕ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಆದ್ರೆ ಇವರಿಗೆ 55 ರೂಪಾಯಿ ಇರುವಂತಹ ಗ್ಯಾಸ್ ನ 90 ರೂಪಾಯಿಂದ ಅದ್ರ ಮೇಲೆ 120 ರೂಪಾಯಿವರೆಗೂ ಮಾಡ್ತಾರೆ ಅಂದ್ರೆ ಅವ್ರನ್ನ ಕೇಳೋರು ಹೇಳೋರು ಯಾರೂ ಇಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಯಾಕಂದ್ರೆ ಅವರು ಲಂಚ ಭ್ರಷ್ಟಾಚಾರ ಮಾಡ್ಕೊಂಡು ಅವ್ರ ಕಂಪನಿಗಳೆಲ್ಲ ತೆರೆದಿರ್ತಾರೆ. ಆದ್ರೆ ಆಟೋ ಡ್ರೈವರ್ಸ್ ಪಾಪ ಅವ್ರದ್ದು ದುಡ್ಡಿಲ್ವಲ್ಲ, ಇವರಿಗೆ ದುಡ್ಡು ಕೊಡಕ್ಕೆ ದುಡ್ಡಿಲ್ವಲ್ಲ. ಒಂದು ನಿಯಮ ಕಾನೂನು, ಇದು ಏನ್ ಹೇಳ್ತಾರೆ, ಟ್ರಾಫಿಕ್ ಅಲ್ಲಿ ಒಂದು ನಿಯಮ ಬ್ರೇಕ್ ಮಾಡಿದ್ರೆ ಸಾಕು ಅವ್ರನ್ನ ಏನ್ ಹೇಳ್ತಾರೆ, ಅವ್ರ ಮೇಲೆ ಫೈನ್ ಹಾಕೋದು, ದಂಡ ಹಾಕೋದೆಲ್ಲ ಮಾಡ್ತಾರೆ. ರೈಲ್ವೆ ಸ್ಟೇಷನ್ ಗಳಲ್ಲಿ ನೀವು ಆಟೋದವ್ರು ಪರದಾಟ ನೋಡ್ಬೋದು. ಅಲ್ಲಿ 1 ನಿಮಿಷ ಎಕ್ಸ್ಟ್ರಾ ನಿಂತ್ರೆ ಸಾಕು ಪೊಲೀಸ್ ಬರ್ತಾರೆ, ಹೋಗ್ ಅಂತ ಹೇಳ್ಬಿಟ್ಟು ಅವ್ರನ್ನ ಓಡಿಸ್ಬಿಡ್ತಾರೆ. ಒಂದ್ ರೀತಿ ಅವರು ಕಾಲಕ್ಕೆ ಕಸಕ್ತಾರ. ಆದ್ರೆ ಇಲ್ಲಿ ಅವ್ರು ಎಷ್ಟು ದುಡ್ಡಿಗೆ ಮಾರಿದ್ರು ಕೂಡ ಗ್ಯಾಸ್ ನ ಯಾರು ಕೇಳೋರೇ ಇಲ್ಲ, ಬಂದ್ಬಿಟ್ಟು ಮಾತಾಡ್ಸೋರೇ ಇಲ್ಲ. ಪೊಲೀಸರೆಲ್ಲ ಎಲ್ಲೋಗಿದ್ದೀರಾ? ಇಷ್ಟು ದಿನ ನೀವು ಲಾ ಅಂಡ್ ಆರ್ಡರ್ ಅಂತ ಹೇಳ್ತಾ ಇದೀರಲ್ಲ, ಇದು ಲಾ ಅಂಡ್ ಆರ್ಡರ್ ವಿಚಾರ ಅಲ್ವಾ? ಬನ್ನಿ ಬಂಕ್ಗಳ ನಿಂತ್ಕೊಳ್ಳಿ, ಅದು ಬಡ ಅಸಹಾಯಕ ಆಟೋದವರಿಗೆ, ಟ್ಯಾಕ್ಸಿಯವರಿಗೆ ನ್ಯಾಯ ಕೊಡಿಸಿ ನೋಡೋಣ. ನಿಮ್ ತಾಕತ್ತಿದ್ರೆ ಅಲ್ಲಲ್ಲಿ ನಿಂತ್ಬಿಟ್ಟು ಜನರಿಗೆ ಫೈನ್ ಹಾಕೋದಲ್ಲ ನಿಮ್ ಕೆಲಸ. ಇಲ್ಲಿ ಬಂದ್ಬಿಟ್ಟು ಕಾನೂನು ಜಾರಿ ಆಗ್ತಾ ಇದೆ ಇಲ್ವಾ ಅಂತ ನೋಡ್ಕೊಳ್ಳುವಂತ ಕೆಲಸ ನೀವು ಮಾಡ್ಬೇಕು. ಅಧಿಕಾರಿಗಳಂತೂ ಅವರಂತೂ ಬರಲ್ಲ, ಆಫೀಸ್ ಬಿಟ್ಬಿಟ್ಟು, AC ಬಿಟ್ಬಿಟ್ಟು. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ, ಇದು ಇನ್ನು ದೊಡ್ಡ ಕ್ಯೂ ತೋರಿಸಿ ಮಂಜುನಾಥ್, ಆ ಕಡೆ ದೊಡ್ಡ ಕ್ಯೂ, ಇದು ಮುಗಿಯೋದೇ ಇಲ್ಲ. ನಾವು ನಡ್ಕೊಂಡು ಹೋದ್ರೆ ಒಂದು ಪಾದಯಾತ್ರೆನೇ ಆಗ್ಬಿಡುತ್ತೆ, ದೊಡ್ಡ ಮಟ್ಟದ ಪಾದಯಾತ್ರೆ. ಈ ಪಾದಯಾತ್ರೆ ನಾವು ಏನ್ ಹೇಳ್ತಾರೆ, ಪಾಪ ಆಟೋದವ್ರಿಗೋಸ್ಕರ ನಾವು ಮಾಡ್ಬೇಕು ಈ ಪಾದಯಾತ್ರೆ. ಎಲ್ಲ ಬ್ಯಾಟ್ರಿ ಗಾಡಿ ಮಾಡಕ್ಕೆ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಬ್ಯಾಟ್ರಿ ಗಾಡಿ ತಗೊಂಡ್ಬಿಡ್ತೀವಿ, ಗಾಡಿ ಮಾಡ್ಬೇಕಲ್ಲ. ಆಮೇಲೆ ಆದ್ರೆ ಈಗ ಒಟ್ಟಿಗೆ ಏನ್ ಮಾಡೋಣ? ಅಲ್ಲ, ಆಮೇಲೆ ಇದಕ್ಕೆ ಬ್ಯಾಟ್ರಿ ಗಾಡಿ ಫಿಟ್ ಮಾಡ್ತಾ ಇದ್ರೆ, ಬ್ಯಾಟ್ರಿ ಫಿಟ್ ಮಾಡ್ತಾವ್ರೆ, ಸ್ವಲ್ಪ ರೇಟ್ ಕಮ್ಮಿ ಮಾಡಿದ್ರೆ ಎಲ್ಲ ಫಿಟ್ ಮಾಡಿಸ್ಕೊಂತಾರೆ. ಫಿಟ್ ಮಾಡಿಸ್ಕೋತಾರೆ. ಒಳ್ಳೆ ಐಡಿಯಾ ನಿಮ್ದು. ಹೌದು, ಐಡಿಯಾ ಮಾಡ್ತಾರೆ, ಸ್ವಲ್ಪ ರೇಟ್ ಕಮ್ಮಿ ಮಾಡ್ಬೇಕು. ಅಲ್ಲ, ಹಾಗಂತ ಹೇಳ್ಬಿಟ್ಟು ಎಲ್ರು ಮಾಡ್ಸಕ್ಕಾಗತ್ತ ಅದನ್ನ? ಏನ್ ಮಾಡಕ್ಕಲ್ಲ, 80,000 ರೂಪಾಯಿ ಹೇಳ್ತಾವ್ರೆ, ಸ್ವಲ್ಪ ಕಮ್ಮಿ ಕೊಟ್ರೆ ಮಾಡಿಸ್ತೀವಿ, ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಅವ್ರು ಕಮ್ಮಿ ಮಾಡಲ್ಲ, ಇದಕ್ಕೇನೆ ಸಮಸ್ಯೆ ಸಾಲ್ವ್ ಮಾಡಲ್ಲ, ಇನ್ನು ಅದಕ್ಕೆ ಕೊಡ್ತಾರ ಅವರು. ಅಲ್ಲ, ಬ್ಯಾಟ್ರಿ ಅಲ್ಲ ಸರ್, ಅದು ಚಾರ್ಜ್ ಆಗುತ್ತೆ. ಅಲ್ಲ, ಹೌದು, ನಾನು ಹೇಳ್ತಾ ಇರೋದು ಹಂಗಲ್ಲ. ಬ್ಯಾಟ್ರಿ ಹಾಕ್ಸೋದಕ್ಕೆ ನಿಮ್ಗೆ ಅವರು ಇನ್ಸೆಂಟಿವ್ ಕೊಡ್ಬೇಕಲ್ಲ. ಇನ್ಸೆಂಟಿವ್ ಅಂದ್ರೆ ಏನು? ರೇಟ್ ಕಮ್ಮಿ ಮಾಡ್ಬೇಕಲ್ಲ. ಕಮ್ಮಿ ಮಾಡಿದ್ರೆ ಅದನ್ನು ಮಾಡಕ್ಕೂ ದುಡ್ಡು ಬೇಕಲ್ಲ ಸರ್ಕಾರದ ಹತ್ರ. ಅಲ್ಲ, ಸರ್ಕಾರ ಅಲ್ಲ ಸರ್, ಇದು ನಾವು 80,000 ಕೊಡಿ ಫೈನಾನ್ಸ್ ಕೊಡ್ತಾರ ಅಂತ ಅವ್ರೇನೆ. ಯಾರು ಸಾಲ ಕೊಡ್ತಾರೆ. ಇಲ್ಲ, ಈ ಬಂಕಲ್ಲಿ ಅಡ್ವರ್ಟೈಸ್ ಮಾಡಿದ್ರು 80,000 ಅಂತ ನಾವೆಲ್ಲ ಸ್ವಲ್ಪ ಹಾಕ್ಲಿಲ್ಲ. ಒಂಚೂರು ಕಮ್ಮಿ ಮಾಡಿದ ಅಂದ್ರೆ ಎಲ್ಲರೂ ಹಾಕೊಂಡ್ಬಿಡ್ತಾರೆ. ಈ ಸಮಸ್ಯೆ ಬಂದ ಬ್ಯಾಟ್ರಿ ನಾವ್ ಯಾವ ಚೇಂಜ್ ಮಾಡ್ಕೊಂಡು ಯಾವ ಆರಾಮಾಗಿ ಓಡಾಡ್ಬೋದು. ಅಲ್ಲ, ಆರಾಮಾಗಿ ಓಡಾಡ್ಬೋದು. ಅಲ್ಲ, ಇದು ಹಾಳಾಗುತ್ತೆ ಸರ್, ಇದು ರಿಪೇರಿ ಬರುತ್ತಲ್ಲ. ಅದ್ರದ್ದು ಒಂದು ಸಮಸ್ಯೆ ಇರುತ್ತೆ, ಅದ್ರದೇ ಎಲ್ಲಾ ಸಮಸ್ಯೆ ಇದು ಒಂದ್ಸಲ ಇಂಜಿನ್ ಮಾಡಕ್ಕೆ 80,000. ಈಗ ಏನ್ ಮಾಡೋಣ ಅಂತ ಪ್ರಶ್ನೆ. ಈಗಿರೋ ಸಿಚುವೇಶನ್ ಅಲ್ಲಿ ನಿಮ್ದೇನು ಪರಿಹಾರ? ಈಗ ಒಂಚೂರು ಬ್ಯಾಟ್ರಿ, ಈಗ ಒಂಚೂರು ರೇಟ್ ಕಮ್ಮಿ ಮಾಡಿದ್ರೆ ಈಗ ಸಾಲ ಸೋಲ ಮಾಡಿ ಬ್ಯಾಟ್ರಿ ಹಾಕ್ಸ್ಕೊಂಡ್ಬಿಡ್ತೀವಿ. ಈಗ್ಲೇ ಇಮಿಡಿಯೇಟ್ಲಿ ಅದೇನ 2 ದಿನ ಫಿಟ್ ಮಾಡ್ತಾರೆ. ಯಾರು ಮಾಡ್ತಾರೆ ಇವಾಗ? ಅದೇನಾ ಯಾರು ಬಂದು ಅಡ್ವರ್ಟೈಸ್ ಮಾಡಿದ್ರು ನಮ್ಗೆ, ಹಾಕ್ಸ್ಕೊಳ್ಳಿ ಸರ್ ಎಲ್ಲ ಮುಂದೆ ಫ್ಯೂಚರ್ ಒಳ್ಳೇದಂತ. ನಮ್ಗೆ ಐಡಿಯಾ ಒಳ್ಳೆ ಈ ತರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮ್ಗೆ. ಅಲ್ಲಿ ಒಂದ್ 3-4 ತಿಂಗಳು ಮುಂಚೆ ಹೇಳಿದ್ರು ಪಾಪ ಅವರು, ಮುಂದೆ ಸಮಸ್ಯೆ ಆಗುತ್ತೆ ಮಾಡ್ಕೊಳ್ಳಿ ಅಂತ. ಅಂದ್ರೆ ಈ ತರ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಿಡಿ ಗ್ಯಾಸ್ ಸಿಗುತ್ತಲ್ಲ ಹಾಕಂತ ಅದ್ರ ಬಗ್ಗೆ ನಮ್ಗೆ ತಲೆಗೆ ಹೋಗ್ಲಿ. ಈಗ ಅನಿಸ್ತದೆ ಹಾಕ್ಸಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ಈಗ ಎಷ್ಟೋ ಗಾಡಿ ಬ್ಯಾಟ್ರಿ ಹೊಡೆದ್ರೆ ಆರಾಮಾಗಿ ಓಡಾಡ್ತಾರೆ, ಚಾರ್ಜ್ ಮಾಡ್ಕೊಂತಾರೆ, ಓಡಿಸ್ತಾರೆ. 100 ಕಿಲೋಮೀಟರ್ ಸಾಕು, ಒಂದಿನ 100 ಕಿಲೋಮೀಟರ್ ಆಟೋದ ಆರಾಮಾಗಿ ಜೀವನ ಮಾಡ್ಬೋದು. ಈಗ 1 ತಿಂಗಳು ಯುದ್ಧ, 1 ತಿಂಗಳು 2 ತಿಂಗಳು 3 ತಿಂಗಳು ಯುದ್ಧ ಮುಗಿಯೋರು ಬದುಕಿದ್ರೆ ಬ್ಯಾಟ್ರಿ ಹಾಕ್ಬೋದು, ಮಾಡ್ಬೋದು. ಇಲ್ಲಾಂದ್ರೆ ಪೆಟ್ರೋಲ್ ಹಾಕಿ ನೋಡಿಸ್ತೀವಿ ಸರ್, ಪೆಟ್ರೋಲ್ ಆಪ್ಷನ್ ಇದೆ ಇದ್ರಲ್ಲಿ. ಅಂದ್ರೆ ವರ್ಕೌಟ್ ಆಗಲ್ಲ, ಸ್ವಲ್ಪ ಕಸ್ಟಮರ್ಗೆ ಕಷ್ಟ ಆಗುತ್ತೆ. ರೇಟ್ ಜಾಸ್ತಿ ಮಾಡ್ಬೇಕಾಗುತ್ತೆ. ನಾವು 100 ರೂಪಾಯಿ ಹಾಕಿದ್ರೆ ಒಂದು 15 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಕಸ್ಟಮರ್ ಸ್ವಲ್ಪ ದುಡ್ಡು ಜಾಸ್ತಿ ಕೇಳಿದ್ರೆ ಸ್ವಲ್ಪ ಬೇಜಾರ್ ಮಾಡ್ಕೊಂತಾರೆ ಅಷ್ಟೇ. ಪೆಟ್ರೋಲ್ ಹಾಕ್ಬೋದು. ಬೇಜಾರ್ ಮಾಡ್ಕೊಂಡು ಬೈತಾರ ಸರ್, ಏನಕ್ರೆ ಅಷ್ಟೊಂದು ಬೈತಾರೆ.
ಆಗುತ್ತೆ ಪೆಟ್ರೋಲ್ ಆಪ್ಷನ್, ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಹೌದೌದು ಇದೆ. ಪೆಟ್ರೋಲ್ ಆಪ್ಷನ್ ಇದೆ, ಒಂದೇ ಒಂದ್ 15 ಬರುತ್ತೆ ಮೈಲೇಜ್. ಹೌದು. ಎಲ್ಲಾ ಗಾಡಿಗೂ ಪೆಟ್ರೋಲ್ ಆಪ್ಷನ್ ಇದೆ. ಹೌದು. ಪಾಪ ಕೆಲವು ಆಟೋದವ್ರಿಗೆ ಗೊತ್ತೇ ಇಲ್ಲ, ಯಾಕಂದ್ರೆ ಪೆಟ್ರೋಲ್ ಹಾಕಿರಲ್ಲ, ಗೊತ್ತಿಲ್ಲ. ಮಾಡ್ಬೇಕಲ್ಲ EMI ಕಟ್ಬೇಕಲ್ವಾ? ಹೌದು, ನಮ್ಗೆ ಗೊತ್ತಿರೋ ಎಷ್ಟೋ ರೆಂಟ್ ತಗೊಂಡ್ರೆ ರೆಂಟ್ ಕಟ್ಬೇಕಲ್ವಾ? ನಮ್ಗೆ ಗೊತ್ತಿರೋ ಆಟೋ ಎಷ್ಟೋ ಜನ ಹೇಳಿದೀವಿ, ಸರ್ ಪೆಟ್ರೋಲ್ ಆಪ್ಷನ್ ಇದೆ ತೋರ್ಸ್ಕೊಡಿ, ಡಿಕ್ಕಿದಾಗ ತೋರ್ಸ್ಕೊಡಿ, ಪೆಟ್ರೋಲ್ ಹಾಕೊಂಡು ಓಡಿಸಿ, ಎಮರ್ಜೆನ್ಸಿ ಓಡಿಸಿ ಅಂತ ಹೇಳಿದೀವಿ, ಹೇಳ್ಕೊಟ್ಟಿದೀವಿ. ಮಾಡ್ಬೋದು, ಪೆಟ್ರೋಲ್ ಆಪ್ಷನ್ ಇದೆ, ಬಟ್ ಮೈಲೇಜ್ ಕಮ್ಮಿ ಲಾಭ ಬರುತ್ತೆ. ಕಮ್ಮಿ. ಲಾಭ ಕಮ್ಮಿ, ಇನ್ಕಮ್ ಕಮ್ಮಿ. ನಮ್ಗೆ ಈಗ 100 ರೂಪಾಯಿ ಪೆಟ್ರೋಲ್ ಹಾಕಿ ಕಸ್ಟಮರ್ಗೆ ಯಾರಾದ್ರೂ ಕೇಳ್ತೀರಾ? ಯಾರಾದ್ರ ಕಸ್ಟಮರ್ ಕೇಳ್ತೀವಿ, ಕೊಡೋರು ಇದಾರೆ, ಕೊಡದೇ ಇರೋರು ಇದಾರೆ. ಪಾಪ ಕೊಡೋರ್ ಹತ್ರ ಪಾಪ ಕೊಟ್ಟು ಆಟೋದಲ್ಲಿ ಓಡಾಡಿದಾರೆ, ಜಾಸ್ತಿ ಕೊಟ್ಟು ಓಡಾಡಿದಾರೆ. ಯಾರು ತೀರಾ ಬಡವ್ರು ಏನ್ ಮಾಡ್ತಾರೆ, ನಮ್ದು ಆಗಲ್ಲ ಸರ್ ಅಷ್ಟೇ, ಬೇರೆ ಆಟೋ ನೋಡ್ಕೊಂತಾರೆ, ಅಷ್ಟೇ ಸಮಸ್ಯೆ. ಧನ್ಯವಾದ. ಕೊಟ್ಟಿರೋರು ಇದಾರೆ ಸರ್. ಹಾ ಸರಿ, ಒಳ್ಳೇದು. ಈಗ ನೀವು ಎಲ್ಲಿಂದ ಬಂದ್ರಿ, ಎಷ್ಟು ದುಡಿದ್ರಿ ಇವತ್ತು? ಇವತ್ತು ಬೆಳಗ್ಗೆ ಏನೋ ಮಾಡಿಲ್ಲ ಸರ್, ಏನೂ ಮಾಡಿಲ್ಲ. ಬೇರೆ ಏನೋ ಕೆಲಸ EMI ಕಟ್ತಾ ಇದ್ದೀರಾ? ಇಲ್ಲ, ಎಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆ. ಎಲ್ಲ full- ರಾಜನಗುಂಟೆಯಿಂದ ಬಂದಿದೀವಿ. ರಾಜನಗುಂಟೆ ಬಗಲ್ಗುಂಟೆಗೆ ಹೋದೆ, ಅಲ್ಲಿಂದ ಗ್ಯಾಸ್ ಬಂದಿಲ್ಲ, ಗ್ಯಾಸ್ 0% ಅಲ್ಲಿ ಇದೆ. 0% ಅಲ್ಲಿ ಇದೆ. ಹಾ. ಅಲ್ಲಿ ಹೋದಾಗ ದುಕ್ಕೊಂಡು ಹೋಗೋ ಸಾಧ್ಯತೆನೂ ಇರ್ಬೋದು. ಒಂದ್ 5 ಕಿಲೋಮೀಟರ್ ಹೋಗ್ಬೋದು, ಹಾ, ಒಂದ್ 5-10 ಕಿಲೋಮೀಟರ್ ಹೋಗ್ಬೋದು. ರಾಜನಗುಂಟೆನ ಬಂದಿದೀವಿ. ಅವ್ರ ಪಾಪ ಅವರು ಗ್ಯಾಸ್ ಸಿಕ್ಕಲ್ಲ, ಬಗಲ್ಗುಂಟೆಲ್ ಕಾಲ, ಅಲ್ಲಿನ ಗ್ಯಾಸ್ ಬರ್ಲಿಲ್ಲ, ಯಾರೋ ಇಲ್ಲಾರ್ದು ಇಲ್ಲಿ ಸಿಗುತ್ತೆ ಬೇಗ ಹೋಗಿ ಅಂತ, ಅಲ್ಲಿಂದ ಸೀದಾ ಇಲ್ಲಿ ಬಂದ. ಥ್ಯಾಂಕ್ ಯು. ಬಂಧುಗಳೇ, ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಒಬ್ರು ಆಟೋ ಡ್ರೈವರು. ಎಲ್ಲರೂ ಇಲೆಕ್ಟ್ರಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಆದ್ರೆ ಈಗಿನ ಪರಿಸ್ಥಿತಿಗೆ ಅದು ಪರಿಹಾರ ಆಗಲ್ಲ. ಅಣ್ಣ, ಎಷ್ಟೊತ್ತಾಯ್ತು ನಿಂತ್ಕೊಂಡು? 2 ಗಂಟೆ 2 ಗಂಟೆ ನಿಂತ್ಕೊಂಡಿದ್ರೆ ಗ್ಯಾಸ್ ಖಾಲಿ ಆಗಿದೆ, ಖಾಲಿ ಆಗಿದೆ ಪೂರ್ತಿ. ಅಲ್ಲಿವರೆಗೂ ಇದೆಯಾ ಗ್ಯಾಸ್? ಹೋಗುದಾ? ಹೋಗತ್ರ ತೊಳ್ಕೊಂಡು ಹೋಗ್ತಾ ಇದ್ವಿ, ಕಳ್ಕೊಂಡು ಹೋಗ್ತಾ ಇದ್ರ? ಕಳ್ಕೊಂಡ್ ಹೋಗ್ತಾ ಇದ್ವಿ. ನಿಮ್ದು ಖಾಲಿ ಆಗಿದೆ? ಖಾಲಿ ಆಗಿದೆ. ಈಗ ಏನು, ಇವಾಗ ನಿಮ್ ಮನೇಲಿ ಖಾಲಿ ಆದ್ರೆ ಏನ್ ಮಾಡ್ತೀರಾ? ಮನೇಲಿ ಖಾಲಿ ಆದ್ರೆ ಅಲ್ಲೇ ನಿಲ್ಸ್ಬೇಕು ಸರ್, ಅಲ್ಲೇ ನಿಲ್ಸ್ಬೇಕು, ಅಲ್ಲೇ ನಿಲ್ಸ್ಬೇಕು, ಬೇರೆ ಉಪಾಯ ಇಲ್ಲ. ಯಾರು ಹೇಳಕ್ಕೆ ಸರ್ಕಾರನೇ ಸತ್ತೋಗಿದೆ. ಸರ್ಕಾರ ಕಣ್ಣಿದ್ರೆ ಅವರು ಈ ತರ ಎಲ್ಲ ನೋಡೋರು ಸತ್ತೋಗಿದೆ. ಇವತ್ತು ಕೇಳಿದ್ರೆ ಕೇಂದ್ರದಿಂದ ಬರ್ಬೇಕು, ಅವ್ರು ಕೊಟ್ರು ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತಾರೆ. ಅವತ್ತು ಓಟ್ ಹಾಕ್ಬೇಕಾದ್ರೆ ಕೇಂದ್ರ ಕೇಳಕ್ ಹಾಕಿದ್ವ ಸರ್ ನಾವು, ಅಲ್ವಾ? ನೋಡಿ ಈ ತರ ಮಾತಾಡ್ತಾವ್ರೆ. ಒಳ್ಳೆ ಪ್ರಶ್ನೆ. ನೀವುಗಳು ಕೇಂದ್ರ ಸ್ಟೇಟು ಕೇಂದ್ರ ಅಂತ ಹೇಳ್ಬಿಟ್ಟು ದೂಷಣೆಗಳು ಮಾಡೋದನ್ನ ಬಿಟ್ಬಿಟ್ಟು ನಿಜವಾಗ್ಲೂ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಗಮನ ಹರಿಸಿ ಮಾಡಿ ಅಂತ ಒಬ್ಬ ಆಟೋ ಡ್ರೈವರ್ ಹೇಳ್ತಾ ಇದಾರೆ. ಕೇಂದ್ರದಿಂದ ಬರ್ಬೇಕು, ಅಲ್ಲಿಂದ ಬರ್ಬೇಕು, ಇಲ್ಲಿಂದ ಬರ್ಬೇಕು ಅಂತ ಹೇಳ್ಕೊಂಡು ಇವ್ರ ಸಮಸ್ಯೆ ಸಾಲ್ವ್ ಆಗಲ್ಲ. ಓಟ್ ಹಾಕುವಾಗ ನಿಮ್ಗೆ ಕೇಂದ್ರ ಸ್ಟೇಟ್ ಅಂತ ಹಾಕಿಲ್ಲ, ಅದೇ ರೀತಿನೇ ಅವರು ಹೇಳ್ತಾ ಇದಾರೆ, ನಮಗೂ ಪರಿಹಾರ ಅದೇ ರೀತಿ ಕೊಡಿ ಅಂತ. ಧನ್ಯವಾದ ಸರ್. ಅವ್ರದ್ದು ಗ್ಯಾಸ್ ಖಾಲಿ ಆಗಿದೆ, ಅವರು ದೂರ್ಕೊಂಡೆ ಹೋಗ್ತಾ ಇದಾರೆ ಬಂಕ್ವರೆಗೂ. ಇಲ್ಲಿಂದ ಬಂಕ್ ಇನ್ನೊಂದು 1/2 ಕಿಲೋಮೀಟರ್ ಇದೆ ಪಾಪ. ಬನ್ನಿ. ಈ ರೀತಿ ಎಲ್ಲ ಆಟೋ ಡ್ರೈವರ್ಸ್ ಇವತ್ತು ಅವರ ಒಂದು ನೋವಿನಿಂದ ಮಾತಾಡೋದಕ್ಕೆ ಹಾತೊರಿತಾ ಇದ್ದಾರೆ. ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು? ಅನಂತ್ ಕುಮಾರ್ ಅಂತ. ಅನಂತ್ ಕುಮಾರ್. ಈಗ ಗ್ಯಾಸ್ ಹಾಕ್ಸ್ಕೊಂಡ್ರಾ? ಹಾಕ್ಸಿದೀನಿ ಸರ್. ಹಾಕ್ಸಿದಿರಾ? ಹೌದು. ಎಷ್ಟೊತ್ತಾಯ್ತು? ಸುಮಾರು 3 ಅವರ್ ಆಯ್ತು. ಎಲ್ಲಿ? ಇಲ್ಲೇನಾ? ಇಲ್ಲ, ಬೇರೆ ಕಡೆ ಹಾಕ್ಸ್ಕೊಂಡ್ ಬೇರೆ ಕಡೆ 3 ಅವರ್ ಕಾದ್ಬಿಟ್ಟು ಹೌದು. ಹಾಕ್ಸ್ಕೊಂಡ್ ಬಂದ್ರಿ? ಹೌದು. ಎಷ್ಟು ದುಡಿದ್ರಿ ಇವತ್ತು? ಸರ್, ದುಡಿಮೆಗಿನ್ನ ಇಲ್ಲಿಗೆ ಏನಾಗಿದೆ ಅಂದ್ರೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ, ಅದು ಸುಳ್ರಾಮಯ್ಯ ಸರ್ಕಾರ. ಒಂದು ಅನ್ನರಾಮಯ್ಯ ಅಂತಾರೆ, ಅನ್ನರಾಮಯ್ಯ ಅಲ್ಲ, ಅವರು ಅನ್ಯಾಯ ರಾಮಯ್ಯ. ಅವ್ರ ಅನ್ಯಾಯ ರಾಮಯ್ಯ. ಸಾಲಂಗಟ್ಲೆ 2 ಕಿಲೋಮೀಟರ್ ಗಾಡಿಗಳು ನಿಂತಿದ್ದಾವೆ. ಇಲ್ಲಿ ಗ್ಯಾಸ್ ಸಮಸ್ಯೆ ಮಾಡ್ರಿ ಅಂದ್ರೆ ಮುನಿಯಪ್ಪ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, IPL ಟಿಕೆಟ್ ನೋಡಕ್ ಹೋಗಿದ್ದಾರೆ, ಪ್ರಚಾರ ಮಾಡಕ್ ಅಲ್ಲಿ ಹೋಗಿದ್ದಾರೆ. ಓಟ್ ಕೇಳಿ ನಮ್ಮನೆ ಬಾಲ್ಗೆ ಬರ್ತಾರೆ. ಯಾವ ನ್ಯಾಯ ಇದು? ಹೌದು. ಯಾವ ನ್ಯಾಯ? ಅಕ್ಕ ಬನ್ನಿ ಮಾತಾಡಿ. ಯಾವ ನ್ಯಾಯ ಹೇಳಿ ನೀವು? IPL ಟಿಕೆಟ್ ನಿಂತ್ಕೊಂಡಿದ್ದಾರೆ, ಈ ಸಮಸ್ಯೆ ಬಗೆಹರಿಸೋರು ಯಾರು ಇಲ್ಲ. ಓಟ್ ಕೇಳೋದಕ್ಕೆ ಅಲ್ಲಿ ಹೋಗಿದ್ದಾರೆ, ದಾವಣಗೆರೆ ಹೋಗಿದ್ದಾರೆ. KH ಮುನಿಯಪ್ಪ ಇರ್ಬೋದು, DK ಶಿವಕುಮಾರ್ ಇರ್ಬೋದು. DK ಶಿವಕುಮಾರ್ ಏನ್ ಹೇಳ್ತಾ ಇದ್ದಾರೆ, ಕೇಂದ್ರ ಕೇಳಿ ಅಂತ, ಕೇಂದ್ರ ಸರ್ಕಾರ ಕೇಳಿ ಅಂತ ಇದಾರೆ. ಮತ್ತೆ ಇವ್ರು ಕೇಂದ್ರ ಸರ್ಕಾರದಲ್ಲಿ ಕೂತ್ಕೊಳ್ಳಿ, ಇಲ್ಲಾಕಿರ್ಬೇಕು. ಹೌದು. ಇಲ್ಲಿ ನಾವು ಓಟ್ ಹಾಕಿರೋದು ಇವ್ರಿಗೆ, ನಾವು ಇವ್ರಿಗೆ ಕೇಳಬೇಕು. ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕಿದೀವಿ, ಇಲ್ಲಿ ಸಮಸ್ಯೆ ಬಗೆಹರಿಸಬೇಕು. ಒಬ್ಬ ಆಟೋ ಡ್ರೈವರು ಒಂದು ಫ್ಯಾಮಿಲಿ ಇಟ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕೊಂಡು ಸ್ಕೂಲ್ ಕಟ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಗ್ಯಾಸ್ ಹಾಕೊಂಡು ದಿನನಿತ್ಯ ಆಟೋ ಡ್ರೈವರ್ ಊಟ ಖರ್ಚು ಸೇರಿದ್ರೆ 500 ರೂಪಾಯಿ ಬರುತ್ತೆ. 500 ರೂಪಾಯಿ ಬರುತ್ತೆ. ಇಲ್ಲಿ ಗ್ಯಾಸ್ಗೆ ನಾವು 3 ಅವರ್ 10 ಅವರ್ ನಿಂತ್ಕೊಂಡ್ರೆ ಯಾರು ಕೊಡ್ತಾ ಇದಾರೆ? ಒಂದೊಂದು ಬ್ಯಾಂಕ್ ಅಲ್ಲಿ ನೋಡಿ, AJS ಬ್ಯಾಂಕ್ ಹೋಗಿ 120 ರೂಪಾಯಿ ಲೀಟರ್. ಎಲ್ಲಿ ಮುಂಡಡಿಪಾಳ್ಯ TV ಟವರ್ ಪಕ್ಕದಲ್ಲಿ ದೇವಸ್ಥಾನ ಪೊಲೀಸ್ 120 ರೂಪಾಯಿ. ನಗರದಲ್ಲಿ 105 ರೂಪಾಯಿ. ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ನಾರ್ಮಲ್ ಎಲ್ಲಾದ್ರೂ ಒಂದೇ ಫಿಕ್ಸ್ ಮಾಡ್ಲಿ, ಯಾಕೆ ಮಾಡ್ತಾ ಇಲ್ಲ? ಯಾರು ಕೇಳ್ತಾ ಇಲ್ಲ. ಇದು ಸುಳ್ಳು ಸರ್ಕಾರ. ಯಾವ್ದೋ ಕಾಂಗ್ರೆಸ್ ಸರ್ಕಾರ ಇದೆ ಇದೆಲ್ಲ. ನಾನು BJP ಅಂತಲ್ಲ, KR ಪಕ್ಷ ಅಂತಲ್ಲ, ಅಥವಾ ಜನತಾದಳ ಅಂತಲ್ಲ, ಯಾವ್ದು ಅಲ್ಲ. ಐ ಮೇ ಕಾಮನ್ ಮ್ಯಾನ್, ಬೀಯಿಂಗ್ ಎನ್ ಎಜುಕೇಟೆಡ್. ನಾನು ಹೇಳ್ತಾರೆ, ಇದು ಸುಳ್ಳು ರಾಮಯ್ಯ ಸರ್ಕಾರ. ಇದು
ಸುಮ್ನೆ ಭರವಸೆ ಕೊಡ್ತಾ ಇದಾರೆ. ಇವ್ರು ಬಿಟ್ಟಿ ಬಗ್ಗೆ ಯಾರಿಗೂ ಬೇಕು ಸ್ವಾಮಿ, ಬಿಟ್ಟಿ ಬಗ್ಗೆ ಯಾರಿಗೂ ಬೇಕು? ನಾವ್ ಕೇಳಿದೀವ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಕೊಳ್ಳಿ, ಯಾರಿಗಾದ್ರು ಒಂದ್ ಚಿಕ್ಕದಾಗ ಹಾಸ್ಪಿಟಲ್ ಕಟ್ಸ್ಕೊಳ್ಳಿ, ಒಂದು ಲೈಬ್ರರಿ ಮಾಡ್ಲಿ, ಗೌರ್ಮೆಂಟ್ ಸ್ಕೂಲ್ ಮಾಡ್ಲಿ, ಇದನ್ ಮಾಡ್ಲಿ. ಯಾರ ಕೇಳಿದ್ರೆ ನಿಮ್ಗೆ 2,000 ಕೊಡಿ 3,000 ಕೊಡಿ ಅಂತ ಯಾರ ಕೇಳಿದಾರ? ನಿಮ್ಗೇನು ಓಟ್ ಹಾಕ ಮುಂಚೆ ಕೇಳಿದಾರ? ನಾವು ತಿಂಗಳ ಎಲ್ಲ ಪ್ರತಿಯೊಂದು ರೈಸ್ ಆಗ್ತಾನೆ ಇರುತ್ತೆ. ಯಾಕೆ ಯಾರು ಕೇಳ್ತಾ ಇದ್ರೆ ಯಾರು ಕ್ವಶನ್ ಮಾಡ್ತಾ ಇಲ್ಲ? ಕ್ವಶನ್ ಮಾಡಕ್ಕೆ ಧೈರ್ಯ ಇಲ್ಲ. ಧೈರ್ಯಕ್ಕೆ ಬಂದ ಪಕ್ಷ ಬಂದು ಹೊಡಿತಾರೆ ಅಂತ ಇದು ಇರೋದು ನಮ್ಮಲ್ಲಿ. ಇದರಲ್ಲಿ ಇಲ್ಲಿ ಡೆಮೋಕ್ರಸಿ ಸರಿ ಇಲ್ಲ. ಕೇಳೋರು ಯಾರು ಇಲ್ಲ. ಕೇಳಕ್ ಹೋದ್ರೆ ಅವ್ನಿಗೆ ಹೊಡಿತಾರೆ. ಇದು ಭಯ ಅವರಿಗೆ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ, ಒಂದು 5 ನಿಮಿಷದಲ್ಲಿ ಇಡೀ ನಮ್ಮ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು. ಏನ್ ಓದಿದ್ದೀರಾ ನೀವು? ನಮ್ದು ಡಿಗ್ರಿ ಕಂಪ್ಲೀಟ್ ಆಗಿ ಆಟೋ ಓಡಿಸ್ತಾ ಇದಾರೆ ಅವರು. ಒಂದು 5 ನಿಮಿಷದಲ್ಲಿ ಇಡೀ ಸರ್ಕಾರಿ ನಮ್ದು ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಕೆಟ್ಟೋಗಿದೆ ಅನ್ನುವಂಥದ್ದನ್ನ ಹೇಳ್ಬಿಟ್ರು. ನಿಮ್ಮ ಗ್ಯಾರಂಟಿ ಬೇಕಾಗಿರೋದು ಈಗ ಸ್ವಾಮಿ ನಮ್ಗೆ, ಅವಾಗಲ್ಲ. ಬಿಟ್ಟಿ ಭಾಗ್ಯ ಬೇಡ ನಮ್ಗೆ. ಇಂತಹ ಕಷ್ಟದ ಸಮಯದಲ್ಲಿ ನಮ್ಗೆ ಬಂದು ಸಹಾಯ ಮಾಡಿ, ನಮಗೆ ಪರಿಹಾರ ಕೊಡಿ, ನಮ್ಮ ಜೊತೆಗೆ ನಿಂತ್ಕೊಳ್ಳಿ. ಹೋಗ್ಬಿಟ್ಟು ಮಜಾ ಮಾಡಕ್ ಹೋಗ್ಬೇಡಿ. IPL ಟಿಕೆಟ್ ಕ್ಯೂ ನಿಂತ್ಕೋಬೇಡಿ. ಅಲ್ಲಿ ಹೋಗ್ಬಿಟ್ಟು ದಾವಣಗೆರೆಯಲ್ಲಿ ಹೋಗ್ಬಿಟ್ಟು ಏನು ನೀವು ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದೀರಾ, ಆ ಸುಳ್ಳು ಭರವಸೆಗಳು ಇಲ್ಲೇ ಕಾಣಿಸ್ತಾ ಇದಾವೆ. ಯಾವ ರೀತಿ ನೀವು ಭರವಸೆ ಕೊಡ್ತಾ ಇದ್ದೀರಾ ಅಂತ. ಅಲ್ಲಿ ಹೋಗ್ಬಿಟ್ಟು ಜನರ ಹತ್ರ ಮಾನ ಮರ್ಯಾದೆ ಬಿಟ್ಟು ಓಟ್ ಕೇಳ್ತೀರಾ. ಇಲ್ಲಿ ಬಂದ್ಬಿಟ್ಟು ಜನರನ್ನ, ನಿಮ್ ಓಟ್ ಹಾಕ್ದಂತ ಜನರನ್ನ ಇಲ್ಲೇ ರೋಡ್ ಮಧ್ಯದಲ್ಲಿ ಬಿಟ್ಬಿಟ್ಟು ಗ್ಯಾಸ್ ಎಷ್ಟು ರೇಟ್ ಆದ್ರೂ ಅದ್ರ ಬಗ್ಗೆ ಮಾತಾಡ್ದೇನೆ ಇಲ್ಲಿ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಯೋತರ ಆಗ್ಬಿಟ್ಟಿದೆ. ಅವ್ರಿಗೆ ಮನೆಗೆ ಹೋದ್ರೆ ಊಟ ಮಾಡಕ್ಕೆ ದುಡ್ಡು ಇಲ್ಲ, ಗ್ಯಾಸು ಇಲ್ಲ, ಆಟೋ ಓಡಿಸಕ್ಕಂತೂ ಗ್ಯಾಸ್ ಇಲ್ಲ. ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಲ್ಲಿ. ಅವರು ಆಟೋ ಡ್ರೈವರ್ಸ್ ನೋಡಿ, ಇನ್ನೂ ಕ್ಯೂ ಇದೆ, ಇನ್ನು ಅಲ್ಲಿವರೆಗೂ ಇದೆ ಕ್ಯೂ ಪೂರ್ತಿ ಕಾಣಿಸ್ತಾ ಇದೆ ಬಂಧುಗಳೇ. ನಂದಿನಿ ಲೇಔಟ್ ವರೆಗೂ ಕ್ಯೂ ಇದೆ. ಇನ್ನು ಮುಂದಕ್ಕೆ ನಾವು ಏನ್ ಮಾಡೋಣ ಇವಾಗ? ತೋರ್ಸೋಣ ಅಷ್ಟೇ. ಈಗ ಈ ಕಡೆ ಬನ್ನಿ. ಇದು ಸದ್ಯ ಬೆಂಗಳೂರಿನ ಆಟೋ ಚಾಲಕರು ಏನು LPG ಗ್ಯಾಸ್ ಸಿಗದೆ ಪಡ್ತಾ ಇರುವಂತಹ ಪರದಾಟ, ಕೂಲಿ ಮಾಡೋದಿಕ್ಕೆ ಅಂತ ಪಾಪ ಆಟೋ ತಗೊಂಡು ಆಟೋ ಓಡಿಸೋದಿಕ್ಕೆ ಅಂತ ಬಂದವರು ಈಗ ಆಟೋ ಓಡಿಸೋದಿಕ್ಕೆ ಫೇಲ್ ಸಿಗದೆ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆದ್ರೆ ಇದನ್ನ ನಿಭಾಯಿಸಬೇಕಾಗಿದ್ದವರು ಇದನ್ನ ಜವಾಬ್ದಾರಿಯುತವಾಗಿ ಇವ್ರಿಗೆ ಏನು ಅನಾನುಕೂಲ ಆಗಿದೆ ಅದನ್ನ ಸರಿಪಡಿಸೋದಕ್ಕೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಡ್ಬೇಕಾಗಿದ್ದಂತವರು ಇವತ್ತು ಬಾಗಲಕೋಟೆ ಮತ್ತೆ ದಾವಣಗೆರೆನಲ್ಲಿ ಬೀಡ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಯುವರಾಜರು ರಾಜಕುಮಾರರನ್ನ ಮತ್ತೊಮ್ಮೆ ಏನು ಕುಟುಂಬ ರಾಜಕಾರಣದ ಪರಂಪರೆಯನ್ನ ಮುಂದುವರಿಸೋದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯವಾಗಿ, ಅದೇ ರೀತಿಯಲ್ಲಿ ವಿರೋಧ ಪಕ್ಷಗಳು ಈ ತರ ಒಂದು ಸಮಸ್ಯೆ ಆಗಿದೆ, ಆಡಳಿತ ಪಕ್ಷದವರು ಏನ್ ಮಾಡ್ತಾ ಇದೀರಾ, ಮಣ್ಣು ತಿಂತಾ ಇದೀರಾ ನೀವು ಅಂತ ಹೇಳಿ ಒಂದು ಗಟ್ಟಿ ಧ್ವನಿನಲ್ಲಿ ಆಡಳಿತ ಪಕ್ಷದವರನ್ನ ಎಚ್ಚರಿಸಬೇಕಾಗಿದ್ದಂತವರು ಮತ್ತೆ ಆಟೋದವರ ಪರವಾಗಿ, ಆಟೋ ಚಾಲಕರ ಪರವಾಗಿ ಇವತ್ತು ನಿಲ್ಬೇಕಾಗಿದ್ದಂತಹ ವಿರೋಧ ಪಕ್ಷದವರು ಇವತ್ತು ಅವರು ಕೂಡ ಬಹುತೇಕವಾಗಿ ಎಲ್ಲರೂ ದಾವಣಗೆರೆ ಬಾಗಲಕೋಟೆನಲ್ಲಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಬಹುಶಃ ಬೇರೆ ಕಡೆ ಬೆಂಗಳೂರಿನ ಹೊರತಾದ ಕಡೆಯಲ್ಲಿ ಇಷ್ಟೊಂದು ಆಟೋ ಚಾಲಕರು LPG ಮೇಲೆ ಡಿಪೆಂಡ್ ಆಗಿಲ್ಲ. ಅಲ್ಲಿ ಬಹುತೇಕವಾಗಿ ಪೆಟ್ರೋಲ್ ಡೀಸೆಲ್ ಅಲ್ಲಿ ಆಟೋಗಳು ಓಡ್ತವೆ ಹಳ್ಳಿ ಕಡೆ. ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ಹೇರಳವಾಗಿ ಏನು LPG ಮತ್ತೆ CNG ಸಿಗ್ತಾ ಇರೋ ಕಾರಣಕ್ಕಾಗಿ ಜನರು ಆಟೋ ಚಾಲಕರು ಇಲ್ಲಿ ಅದು ಒಂದ್ ಸ್ವಲ್ಪ ಅವ್ರಿಗೆ ಹೆಚ್ಚಿಗೆ ಮೈಲೇಜ್ ಇದೆಲ್ಲ ಬರೋ ಕಾರಣಕ್ಕಾಗಿ ಅವರು ಹೆಚ್ಚು ಹಣ ಉಳಿಸಬಹುದು ಅನ್ನೋ ಕಾರಣಕ್ಕಾಗಿ LPG ಮೇಲೆ ಅವಲಂಬಿತರಾಗಿದ್ರು. ಈಗ ಇದ್ರ ಕಾರಣಕ್ಕಾಗಿ LPG ಮಣ್ಣಿನಲ್ಲಿ ಒಲೆ ಓಡಿಸೋದಕ್ಕೆ LPG ಸಿಗ್ತಾ ಇಲ್ಲ, ಇನ್ನ ಆಟೋ ಓಡಿಸೋದಕ್ಕೆ ಇವರು LPG ನ ಎಲ್ಲಿಂದ ತಂದು ಕೊಡ್ತಾರೆ? ಸೊ ಹಾಗಾಗಿ ಈಗ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಿವಸ 500 ರೂಪಾಯಿ 1000 ರೂಪಾಯಿ ದುಡಿಯೋದಕ್ಕೋಸ್ಕರ ಏನು ಆಟೋ ಇಟ್ಕೊಂಡು ಹೇಗೋ ಬದುಕನ್ನ ಕಟ್ಕೊಂಡಿರುವಂತ ಜನರಿಗಂತೂ ಈಗ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಮತ್ತೆ ಯುದ್ಧನೂ ಮುಗಿಯಂಗ್ ಕಾಣ್ತಾ ಇಲ್ಲ. ಇದಿನ್ನು ಎಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಯಿತೋ ಗೊತ್ತಿಲ್ಲ. ಹಾಗಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ, ಆಟೋದವರೇ ನಿಮ್ಗೊಂದ್ ದಿವಸ ಏನ್ ಇವತ್ತು JCP JDS ಕಾಂಗ್ರೆಸ್ BJP ಪಕ್ಷಗಳು
ಜನರ ಯಾವುದೇ ಒಂದು ಜ್ವಲಂತ ಸಮಸ್ಯೆಗಳಿಗೆ ಸಂಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಮಾಡೋಲ್ಲ. ಅದು ಆಡಳಿತ ಪಕ್ಷದಲ್ಲಿ ಯಾರಾದ್ರೂ ಇರ್ಲಿ, ವಿರೋಧ ಪಕ್ಷದಲ್ಲಿ ಯಾರಾದ್ರೂ ಇರ್ಲಿ, ಇವ್ರದ್ದು ಯಾವಾಗ್ಲೂ ಇವರ ನಡವಳಿಕೆಗಳು ಏನಿರ್ತವೆ ಇದು ಈಗೇನೆ ಬಿಜೆಪಿ ಸರ್ಕಾರ ಕೂಡ ಓದಿದ್ರು ಬಹುತೇಕವಾಗಿ ಅವ್ರು ಈಗೇನೆ ಕೈ ಎತ್ತಿರ್ತಾ ಇದ್ರು. ಅದೇ ರೀತಿಯ ಕಾಂಗ್ರೆಸ್ ಪಕ್ಷದವರು ಕೈ ಎತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಕೈ ಎತ್ತಿದ್ದಾರೆ, ನಾವಾದ್ರೂ ಇರುವ ಆಟೋ ಚಾಲಕರು ಧ್ವನಿಯಾಗಿ ಇರಬೇಕು. ಅವ್ರಿಗೆ ಅವ್ರ ಧ್ವನಿಯಾಗಿ ಅವ್ರ ಸಂಕಷ್ಟದ ಸಂದರ್ಭದಲ್ಲಿ ನಾವು ಅವ್ರಿಗೆ ಒಂದು ನೈತಿಕ ಬೆಂಬಲವನ್ನ ಕೊಟ್ಟು ಮತ್ತೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಆಡಳಿತ ಪಕ್ಷದೊಂದಿಗೆ ಆಗ್ರಹಿಸಿ ಅದನ್ನ ಪಡ್ಕೊಂಡು ಇವ್ರಿಗೆ ತಲುಪಿಸ್ಬೇಕು ಅನ್ನುವಂತ ಕೆಲಸವನ್ನ ಇವತ್ತು ವಿರೋಧ ಪಕ್ಷಗಳು ಮಾಡ್ತಾ ಇಲ್ಲ. ಹಾಗಾಗಿ ಇವರು ಕೂಡ ನಮಗೆ ಯಾವಾಗ್ಲೂ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳಿ ಜನ ಭಾವಿಸ್ಕೋಬಾರ್ದು. ನಮ್ಮ ಇಂತಹ ಸಂಕಷ್ಟಗಳಿಗೆ ನಮ್ಮ ಕಾಳಜಿ ವಹಿಸ್ತಕ್ಕಂತ ಮಾತನ್ನ ಹೇಳ್ತಾ ನಾವು ನಿಮ್ಮ ಕಾಳಜಿಗಾಗಿ, ನಾವು ನಿಮ್ಮ ಕಲ್ಯಾಣಕ್ಕಾಗಿ ಅಂತ ಹೇಳುವಂತ ಸರ್ಕಾರಗಳು ನಿಜಕ್ಕೂ ಅವರು ಹೇಳುವಂತ ಮಾತಿಗೆ ಬದ್ಧರಾಗಿದ್ದಾರ. ಅವರು ಪ್ರಾಮಾಣಿಕವಾಗಿ ನಾವು ನಿಮ್ ಕಾಳಜಿ ಮಾಡ್ತೀವಿ, ಪ್ರಾಮಾಣಿಕವಾಗಿ ನಾವು ನಿಮ್ಮ ಏಳಿಗೆಗಾಗಿ ದುಡಿತೀವಿ ಅನ್ನುವಂತ ಮಾತನ್ನ ನಿಜಕ್ಕೂ ಪ್ರಾಮಾಣಿಕವಾಗಿ ಹೇಳಿದಾರ ಅನ್ನುವಂಥದ್ದನ್ನ ಇಂತಹ ಸಂದರ್ಭಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ನಿಜಕ್ಕೂ ಅವ್ರಿಗೆ ಕಾಳಜಿ ಇದ್ದಿದ್ರೆ ಆಟೋದವ್ರ ಬಗ್ಗೆ, ಆಟೋ ಡ್ರೈವರ್ಗಳ ಬಗ್ಗೆ, ಅವರು ಇವತ್ತು ಎದುರಿಸ್ತಾ ಇರುವಂತ ಕಷ್ಟಗಳ ಬಗ್ಗೆ, ನೋವಿನ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರ ಮಕ್ಕಳ ಬಗ್ಗೆ ಇವ್ರಿಗೇನಾದ್ರೂ ಸರ್ಕಾರ ನಡೆಸೋರ್ಗೆ ಕಾಳಜಿ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ಅವರು ಇಷ್ಟೊತ್ತಿಗೆ ಅವ್ರಿಗೇನಾದ್ರೂ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಮಾರ್ಗವಾಗಿ ಚರ್ಚೆ ಮಾಡ್ಬೇಕಾಗಿತ್ತು. ನೀವು ಕೂಡ್ಲೆ ಬೋಮ್ ಅಂತ ಹೇಳಿ ಅವ್ರಿಗೇನೋ ಪರಿಹಾರ ಕೊಟ್ಬಿಡಿ ಅಂತ ಕೇಳ್ತಾ ಇಲ್ಲ. ನೀವು ಅವ್ರ ಬಗ್ಗೆ ಮಾತೇ ಆಡ್ತಾ ಇಲ್ವಲ್ಲ ಸರ್ಕಾರದವರು. ಇಂಥ ಒಂದು ಸಮಸ್ಯೆ ನಮ್ಮ ರಾಜ್ಯದಲ್ಲಿ ಉದ್ಭವಿಸಿದೆ, ಇಂಥ ಒಂದು ಸಮಸ್ಯೆ ಬೆಂಗಳೂರಿನಲ್ಲಿ ಉದ್ಭವಿಸಿದೆ. ಬೆಂಗಳೂರಿನಲ್ಲಿ ಈಗ ಇಷ್ಟೆಲ್ಲ ದೊಡ್ಡ ಮಟ್ಟದ ಆಟೋಗಳು ಪರದಾಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ ಅನ್ನುವಂತ ವಿಚಾರ ನಿಮ್ಮ ತಲೆಗೆ ತಲುಪಿದೆ ಅಂತನೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ, ಕಾಣಿಸ್ತಾ ಇಲ್ಲ. ನೀವೆಲ್ಲರೂ ಪಾಪ ಚುನಾವಣೆ ಮಾಡ್ತಾ ಇದೀರಿ, IPL ಮೋಜು ಮಸ್ಸಿಗೆ IPL ಹೋಗಿ ಕೂತ್ಕೊಂಡು ಸಿಳ್ಳೆ ಹೊಡಿತಾ ಇದೀರಿ. ಇಲ್ಲಿ ಈ ಜನರ ಸಮಸ್ಯೆಯನ್ನ ಕೇಳೋರು ಯಾರು, ಬಗೆಹರಿಸೋರು ಯಾರು? ಇದು ಕೇವಲ ಇಲ್ಲಿ ರಾಜಾಜಿನಗರದಲ್ಲಿರುವಂತ ಸಮಸ್ಯೆ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಎಲ್ಲೋದ್ರು ನೀವು ಆಟೋದವರು ಎಲ್ಲಿದ್ದಾರೆ ಅಂತ ಅಂದ್ರೆ ಕ್ಯೂ ನಲ್ಲಿದ್ದಾರೆ. ಆಟೋ ಗ್ಯಾಸ್ ಪಂಪ್ಗಳು ಎಲ್ಲಿದ್ದಾವೆ ಅಲ್ಲಿ ಹೋಗಿ ಈ ರೀತಿಯಾಗಿ ಕ್ಯೂ ನಿಂತು ಬಿಟ್ಟಿದ್ದಾರೆ. ನೀವು ಏನಾದ್ರೂ ಓಲೋ ಕ್ಯಾಬಲ್ಲೋ ಅಥವಾ ಓಲೋದಲ್ಲೋ ಅಥವಾ ಇನ್ಯಾವುದು ಊಬರ್ ರ್ಯಾಪಿಡೋ ಇಲ್ಲೆಲ್ಲ ಆಟೋಗಳು ಬುಕ್ ಮಾಡಕ್ ಹೋದ್ರೆ ಆಟೋಗಳು ನಿಮ್ಗೆ ಖಂಡಿತವಾಗಿ ಆಟೋಗಳು ಸಿಗಲ್ಲ. ಆಟೋಗಳು ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಆಟೋದವರು ಡೀಸೆಲ್ ಹಾಕೋದಿಕ್ಕೆ ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೆ ಬಂದು ಇಲ್ಲಿ ಗಂಟೆಗಟ್ಲೆ ಕ್ಯೂ ನಿಂತಿದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಎಲ್ಲ ಆಟೋ ಚಾಲಕರ ಪರವಾಗಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದೆ. ಕೂಡಲೇ ನೀವು ಇವ್ರಿಗೆ ಸಂಕಷ್ಟಕ್ಕೆ ಧ್ವನಿಯಾಗಬೇಕು. ಆಟೋ ಚಾಲಕರು ಏನು ಪರದಾಡ್ತಾ ಇದ್ದಾರೆ ಅವರ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಸ್ಪಂದಿಸತಕ್ಕಂತ ಕೆಲಸವನ್ನ ಮಾಡಬೇಕು. ನಮ್ಮ ರಘುಪತಿ ಭಟ್ರು ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗೆ ಹಿಂದೆ ಕರೋನಾ ಸಂದರ್ಭದಲ್ಲಿ ಏನು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ರು ಅವ್ರಿಗೆ ನೀವೊಂದಷ್ಟು ಪರಿಹಾರವನ್ನ ಕೊಡ್ತಕ್ಕಂತ ಕೆಲಸವನ್ನ ಆಗಿನ ಸಂದರ್ಭದಲ್ಲಿ ಸರ್ಕಾರ ಮಾಡಲಾಗಿತ್ತು. ಆ ತರದೇ ಒಂದು ಪರಿಹಾರದ ಘೋಷಣೆಯನ್ನ ಸರ್ಕಾರ ಕೂಡಲೇ ಮಾಡಬೇಕು. ಇನ್ನೊಂದು ಕಡೆ ನೀವು ಹಸಿ ಸುಳ್ಳುಗಳನ್ನ ಹೇಳೋದನ್ನ ನಿಲ್ಲಿಸ್ಬೇಕು. ಸರ್ಕಾರ ಸುಳ್ಳು ಹೇಳೋದನ್ನ ಬಿಟ್ಬಿಡಿ. ಎಲ್ಲ ಸರಿ ಇದೆ, ಗ್ಯಾಸ್ ಬಂದಿದೆ, ಮುನಿಯಪ್ಪನವ್ರು ಹೇಳ್ತಾರಲ್ಲ ಅಷ್ಟು ಬಂತು ಗ್ಯಾಸು, ಇಷ್ಟು ಬಂತು ಗ್ಯಾಸು, ಬಂತು ಎಲ್ಲ ಬಂತು ಅಂತ ಹೇಳಿ ಬರೀ ಸುಳ್ಳುಗಳನ್ನ ಹೇಳ್ತಾ ಜನರನ್ನ ಇನ್ನೊಂದಷ್ಟು ನೀವು ಸುಳ್ಳು ಹೇಳೋದ್ರಿಂದ ಯಾವ ಸಮಸ್ಯೆಯನ್ನು ಬಗೆಹರಿಯಲ್ಲ. ಸುಳ್ಳು ಹೇಳೋದ್ರಿಂದ ಸಮಸ್ಯೆ ಇನ್ನ ಉಲ್ಬಣಿಸುತ್ತೆ ಹೊರತು ನೀವು ಪ್ರಾಮಾಣಿಕವಾಗಿ ಸತ್ಯ ಹೇಳಿದ್ರೆ ಅಟ್ಲೀಸ್ಟ್ ಇವ್ರಿಗೆ ಆಟೋದವ್ರಿಗೆ ಇಲ್ಲಪ್ಪ ಇನ್ನ ಒಂದ್ ವಾರ ಬರಲ್ಲ, ಇನ್ನ 15 ನಿಮಿಷ ಬರಲ್ಲ ಗ್ಯಾಸು, ನಿಮ್ ಮನೆ ಬರ ಇಷ್ಟೇ, ನಮ್ಮ ಮನೆ ಬರ ಇಷ್ಟೇ ಬರಲ್ಲ, ಹೊಟ್ಟೆಪಾಡಿಗೆ ಏನೋ ಮಾಡ್ಕೊಳ್ಳಿ ಅಂತ ಅಂದ್ರೆ ಪಾಪ ಅವ್ರು ಇಲ್ಲಿ ಬಂದು ಯಾಕೆ ಕಾಯ್ತಾರೆ? ಯಾಕೆ ಎಲ್ಲ ಮನೆ ಮಕ್ಳು ಇನ್ಯಾವುದೋ
ಕೂಲಿ ಕೆಲಸ ನೋಡ್ಕೋತಾರೆ. ಅದು ಬಿಟ್ಟು ಇಲ್ಲಿ ಯಾಕೆ ಬಂದು ಗ್ಯಾಸು ಸಿಗಲ್ಲ, ಅಲ್ಲಿ ಗಂಟ ಕ್ಯೂ ನಿಂತಿದ್ದಾರೆ. ನಾವು ತೋರಿಸಿದ್ವಿ ನಿಮ್ಗೆ, 2 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಅಲ್ಲಿ ಕ್ಯೂ ನಿಂತ್ಕೊಂಡು ಕೊನೆಗೆ ಇಲ್ಲಿ ಗ್ಯಾಸು ಸಿಗದಲೆ, ಕೆಲಸನೂ ಮಾಡ್ದಲೆ, ಈ ತರದ ಸಮಸ್ಯೆಗೆ ಯಾಕೆ ಜನರನ್ನ ದೂಡ್ತಾ ಇದ್ದೀರಾ? ಹಾಗಾಗಿ ಪ್ರಾಮಾಣಿಕವಾಗಿ ನೀವು ಆಟೋದವರಿಗೆ ಏನ್ ನಡೀತಾ ಇದೆ, ಏನಿದೆ, ಗ್ಯಾಸ್ ಎಷ್ಟು ದಿವಸ ಬರುತ್ತೆ, ಎಷ್ಟು ದಿನ ಸಿಗುತ್ತೆ, ಇನ್ನೆಷ್ಟು ದಿವಸ ಸಮಸ್ಯೆ ಇರುತ್ತೆ, ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ, ಆಟೋದವರು ಏನ್ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ಬೇಕು. ನಿಜಕ್ಕೂ ಇದೊಂದು ಗಂಭೀರವಾದ ಸಂಕಷ್ಟ ಸಮಸ್ಯೆ ಎದುರಾಗಿದೆ ಅಂತ ಅಂದ್ರೆ ಅದನ್ನು ಮುಚ್ಚುಮರೆ ಇಲ್ಲದೆ ಹೇಳಿ ಅದಕ್ಕೆ ಬೇಕಾಗಿರುವಂತ ಪರಿಹಾರವನ್ನ ಸರ್ಕಾರ ಕೂಡಲೇ ಒದಗಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ. ಕೂಡಲೇ ಸರ್ಕಾರ ಅದನ್ನ ಮಾಡ್ಬೇಕು, ಇಲ್ಲ ಅಂತ ಅಂದ್ರೆ ಆಟೋದವರೇನೆ ನಾವು ಆಟೋದವ್ರಿಗೂ ಹೇಳ್ತಾ ಇದೀವಿ, ಇಂತ ನಿಮ್ ಕಷ್ಟಗಳಿಗೆ ಸ್ಪಂದಿಸ್ತಾ ಇರುವಂತಹ ಜನರನ್ನ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾಗಿ ನೋಡ್ಬೇಕು, ಯಾವ ರೀತಿಯಾಗಿ ಗಮನ